ದೇವನು ದೇವನು ಇರುವನು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳುವೆಯೋ ಯಾರನ್ನು ಕೇಳುವೆಯೋ ದೇವರು ಇರುವನೋ ಇಲ್ಲವೋ ಎಂಬುದು ಯಾರನ್ನು ಕೇಳುವೆಯೋ ಯಾರನ್ನು ಕೇಳುವೆಯೋ ಅವರಿಗೆ ಇವರಿಗೆ ಕೇಳುವುದಾದರೆ ನಿನ್ನ ಮನಸ್ಸನ್ನೇ ನೀ ಕೇಳೋ ಮನಸ್ಸನೆ ನೀ ಕೇಳು ನಿನ್ನ ಮನಸ್ಸನ್ನೇ ನೀ ಕೇಳೋ ದೇವನು ಇರುವನೋ ಇಲ್ಲವೋ ಎಂಬುದು ದೇವನು ಇರುವನೋ ಇಲ್ಲವೋ ಎಂಬುದು ದೇವನು ಇರುವನೋ ಇಲ್ಲವೋ ಎಂಬುದು ಯಾರು
ದೇವರು ನಗುತ್ತಿರುವ ದೇವರು ನಗುತ್ತಿರುವ ದೇವನು ಇರುವನೋ ಇಲ್ಲವೋ ಎಂಬುದು ದೇವನು ಇರುವನೋ ಇಲ್ಲವೋ ಎಂಬುದು ದೇವನು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳುವಿರೋ ಅವರಿಗೆ ಇವರಿಗೆ ಕೇಳುವುದಾದರೆ ಮನಸ್ಸನೆ ನೀ ಕೇಳು ನಿನ್ನ ಮನಸ್ಸನೆ ನೀ ಕೇಳು ಕಾಯ ಮಡಿಲಿನಲ್ಲಿ ಗುರುವಿನೆಡೆಯಲ್ಲಿ ದೇವರು ನಗುತ್ತಿರುವ ಕಾಯ ಮಡಿಲಿನಲ್ಲಿ ಗುರುವಿನೆಡೆಯಲ್ಲಿ ದೇವರು ನಗುತ್ತಿರುವ ಅಣುರೇಣು ತೃಣ ಕಾಷ್ಟಗಳಲ್ಲಿ ಅಣುರೇಣು ತೃಣ ಕಾಷ್ಟಗಳಲ್ಲಿ ದೇವರು ನಗುತ್ತಿರುವ ದೇವರು ನಗುತ್ತಿರುವ ದೇವನು ಇರುವನೋ ಎಲ್ಲವೋ ಎಂಬು ದೇವನು ಇರುವನೋ ಎಲ್ಲವೋ ಎಂಬು ದೇವನು ಇರುವನು ಎಲ್ಲವೋ ಎಂದು ಯಾರನ್ನು ಕೇಳುವೆಯೋ ಅವರಿಗೆ ಇವರಿಗೆ ಕೇಳುವುದಾದರೆ ಮನಸ್ಸನೆ ನೀ ಕೇಳು ನಿನ್ನ ಮನಸ್ಸನೆ ನೀ ಕೇಳು ದೇವರ ವಿಷಯವನ್ನ ಕುರಿತು ಚಿಂತನೆ ನಡೀತಾನೇ ಇದೆ. ಅದು ಮುಗಿಯಲಾರದ ವಿಷಯ, ಮುಗಿಸುವ ವಿಷಯನೂ ಅಲ್ಲ. ಮುಗಿಯಲಾರದ ವಿಷಯ, ಮುಗಿಸುವ ವಿಷಯವೂ ಅಲ್ಲ. ಅದಕ್ಕಾಗಿ ನಾನೊಂದು ಹಾಡು ಕೇಳಿಬಿಟ್ಟೆ. ದೇವರು ಇರುವನೋ ಇಲ್ಲವೋ ಎಂದು ಯಾರನ್ನು ಕೇಳುವಿರೋ ಅವರಿಗೆ ಇವರಿಗೆ ಕೇಳುವುದಾದರೆ ನಿನ್ನ ಮನಸ್ಸನ್ನೇ ನೀ ಕೇಳು. ನಿನ್ನ ಮನಸ್ಸಿನ ಮುಂದೆ ಯಾವುದು ದೊಡ್ಡದೇನಿಲ್ಲ. ಹಾಗಾಗಿ ಇಲ್ಲಿ ಈ ದೇವರ ಸಬ್ಜೆಕ್ಟೇ ಅಷ್ಟು ಸುಂದರವಾದಂಥ ಸಬ್ಜೆಕ್ಟ್. ಇವತ್ತಿಗೆ 4 ದಿವಸ ಆಯಿತು, ಮುಗಿತಾನೇ ಇಲ್ಲ. ಮುಗಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಮುಂದೆ ಲಿಂಗಕ್ಕೆ ಬರಬೇಕು ಅಂತ ನೋಡ್ತೀನಿ, ಅದು ಮುಗಿಯುವಂಥ ವಿಷಯನೇ ಅಲ್ಲ. ಯಾಕಂದ್ರೆ ನಾನು ಅದನ್ನೇ ಹೇಳಿದೆ, ಲಿಂಗ ಯೋಗ ಅರಿವಾಗಬೇಕಂದ್ರೆ ದೇವರ ಅಸ್ತಿತ್ವ ಅರಿವಾಗಬೇಕು. ಇಲ್ಲಿ ನಾನು ಬಹಳ ನಿನ್ನೆ ಕೆಲವು ವಿಷಯಗಳನ್ನು ತಿಳಿಸಿದ್ದೇನೆ. ದೇವರು ಹೇಗಿರ್ತಾನೆ, ಅವನ ಸ್ವರೂಪ ಏನು, ಅವನು ಹೇಗೆ ವ್ಯಕ್ತವಾಗ್ತಾನೆ, ಅವ್ಯಕ್ತನಾಗಿರ್ತಕ್ಕಂಥ ವಸ್ತು ಹೇಗೆ ವ್ಯಕ್ತವಾಗ್ತದೆ. ಹೇಳಿದೆ, ಹರಿಯುವ ನದಿಯಲ್ಲಿ, ಬೀಸುವ ಗಾಳಿಯಲ್ಲಿ, ಉರಿಯುವ ಜ್ಯೋತಿಯಲ್ಲಿ, ತಾಯಿಯ ಮಡಿಲಲ್ಲಿ, ಹಾಲಿನ ರುಚಿಯಲ್ಲಿ, ಜೇನಿನ ಸವಿಯಲ್ಲಿ, ಮಗುವಿನ ನಗುವಿನಲ್ಲಿ, ಗುರುವಿನ ಎಡೆಯಲ್ಲಿ, ತಾಯಿಯ ಮಡಿಲಲ್ಲಿ, ಅಣುರೇಣು ತೃಣ ಕಷ್ಟಗಳಲ್ಲಿ ದೇವರು ತುಂಬಿರುವ, ಅಣುರೇಣು ತೃಣ ಕಷ್ಟಗಳಲ್ಲಿ ದೇವರು ತುಂಬಿರುವ. ಹಾಗಾಗಿ ಅಣುರೇಣು ತೃಣಕಾಷ್ಟಗಳಲ್ಲಿ ದೇವರಿದ್ದಾನೆ. ದೇವರಿಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ದೇವರಿಲ್ಲದೆ ಏನೂ ನಡೆಯೋದಿಲ್ಲ. ಅವನಿಲ್ಲದ ಜಾಗ ಇಲ್ಲ, ಅವನಿಲ್ಲದೆ ಏನೂ ನಡೆಯುವುದೇ ಇಲ್ಲ. ಹಾಗಾಗಿ ಅಂತಹ ದೇವರನ್ನ ನೀನು ಹುಡುಕಬೇಕಾದ್ರೆ ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ. ನೀನು ಮನೆ ಬಿಡಬೇಕಾಗಿಲ್ಲ, ಅಡವಿಗೆ ಹೋಗಬೇಕಾಗಿಲ್ಲ, ಕಾಡು ಸುತ್ತಬೇಕಾಗಿಲ್ಲ. ಅದಕ್ಕೆ ಅಂಬಿಗರ ಚೌಡೇನವರು ಹೇಳುತ್ತಾರೆ, ಅಡವಿಯಲ್ಲಿ ಅರಸುವರೆ ಸಿರಿಗಂಟಿ ತಾನಲ್ಲ, ಮಡವಿನಲ್ಲಿ ಅರಸುವರೆ ಮಶ್ಚ ಮಂಡುಕನಲ್ಲ.
ಬಳಲಿಸಿ ತೆಗೆದುಕೊಳ್ತೇನೆ ಅಂತ ಹೇಳಿದ್ರೆ ಅವನೇನು ನಿನಗೇನು ದಂಡ ಕಟ್ಟಿದೆಯೇನೋ ಅವನಿಗೆ? ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡ್ತೀನಿ ಅಂತ ಹೇಳಿದ್ರೆ ಅವನ ಗಿಡ ಗಂಟೆ ಏನು ನಿನಗೆ ಒಲಿಯಲಿಕ್ಕೆ? ಅಷ್ಟ ತನುವಿನೊಳಗೆ ಒದಗಿರ್ಪ ಲಿಂಗವ ನಿಲುಕೆಯೇ ಕಂಡೆಂದ ತನ್ನ ಅಂಬಿಗರ ಚೌಡಯ್ಯ ನಿಜ ಶರಣ. ಈ ಅಷ್ಟ ತನುವಿನೊಳಗೆ ನೋಡ್ಬೇಕು ಅವನನ್ನ. ಅವನನ್ನ ಈ ದೇಹದೊಳಗೆ ನೋಡ್ಬೇಕೆ ಹೊರತು ಈ ದೇಹದಿಂದ ಬಿಟ್ಟು ಹೊರಗಡೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಇದು ಗಾದೆನೆ, ಬಹಳ ದೊಡ್ಡ ಗಾದೆ. ಅಷ್ಟೇ ತಾತ್ವಿಕ ಸಿದ್ಧಾಂತದ ಒಂದು ಮಾತು. ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಒಂದು ನಿಮಿಷ ಅವನನ್ನು ಬಿಟ್ಟು ನಾವು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ನಮ್ಮನ್ನ ಬಿಟ್ಟು ಒಂದು ನಿಮಿಷ ಇರ್ಲಿಕ್ಕೆ ಅವನ ಕೈನಲ್ಲಿ ಆಗೋದಿಲ್ಲ, ಅವನು ನಮ್ಮನ್ನ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ನೀವು ಕೇಳಬಹುದು, ಅವನು ನಮ್ಮನ್ನು ಬಿಟ್ಟು ಇರೋದಿಲ್ಲ ಅಂತಂದ ಮೇಲೆ ನಮ್ಮ ಜೀವ ಹ್ಯಾಕ್ ಹೋಯ್ತು ಅಲ್ವಾ? ಜೀವ ಹ್ಯಾಕ್ ಹೋಯ್ತು? ಮತ್ತೆ ಮಿಷಿನ್ ದುಡಿದಿರೋದು ಎಷ್ಟು ಸರ್? ಮಿಷಿನ್ ಕೆಡುತ್ತದು ದುಡಿದಿರೋದು. ಅವನು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ, ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ನೀನು ಬಹಿರಂಗ ವ್ಯವಹಾರಸ್ಥನಲ್ಲ. ನೀನು ಯಾವಾಗಲೂ ಅಂತರಂಗದ ಪ್ರೇಮಿ. ನೀನು ಅಂತರಂಗದ ಪ್ರೇಮಿ. ಅವನಷ್ಟು ಲವ್ ಮಾಡೋರು ಯಾವಿಲ್ರಿ ಜಗತ್ತಿನಲ್ಲಿ. ದೇವರು ನಮ್ಮನ್ನ ಲವ್ ಮಾಡ್ತಾನಲ್ಲ, ಅವನಷ್ಟು ಲವ್ ಮಾಡೋನೇ ಯಾರಿಲ್ಲ. ಏನು ಊಟ ಮಾಡಿಸ್ತಾನೆ, ಏನ್ ತೋರಿಸ್ತಾನೆ ಕಣ್ಣಿನಲ್ಲಿ, ಏನು ಕೇಳಿಸ್ತಾನೆ ಕಿವಿಯಲ್ಲಿ, ಏನು ಮಾತಾಡಿಸ್ತಾನೆ ನಾಲಿಗೆಯಲ್ಲಿ. ಎಷ್ಟು ಎಷ್ಟು ಅವಿನಾಭಾವ ಸಂಬಂಧದ ವಸ್ತು ಅದು ಅಂದ್ರೆ ಅಷ್ಟು ಅತಿ ಅದ್ಭುತವಾದಂತಹ ವಸ್ತು. ಅಂತಹ ಅಗೋಚರವಾದಂತಹ ಶಕ್ತಿ ನಿನ್ನೊಳಗಿದೆ. ಆ ಶಕ್ತಿಯನ್ನು ನೀನು ಸ್ವಲ್ಪ ನೋಡು, ಪ್ರಯತ್ನ ಪಡು. ನೀನು ಪ್ರಯತ್ನ ಪಡಲೇಬೇಕಾಗ್ತದೆ ಅಂತಹ ಶಕ್ತಿಯನ್ನು ನೋಡಬೇಕಾದ್ರೆ. ಅದಕ್ಕೆ ಬಸವಣ್ಣನವರು ಇಷ್ಟಲಿಂಗದ ಮುಖಾಂತರ ಅದನ್ನು ನೋಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಬಹಳ ಸುಂದರ ಕಲ್ಪನೆ ರೀ ಬಸವಣ್ಣನ ಇಷ್ಟಲಿಂಗ. ಸುಪ್ರಭಾತ ಸಮಯದಲ್ಲಿ ಅತ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಗಳಯ್ಯ. ದೇವ ಪೂಜೆಯ ಮಾಟ, ದುರಿತ ಬಂಧನ ದೋಟ, ಶಂಭು ನಿಮ್ಮಯ್ಯ ನೋಟ, ಹೆರೆ ಹಿಂಗದ ಕಣ್ಬೇಟ, ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ, ಕೂಡಲ ಸಂಗಮ ದೇವರ ಕೂಡುವ ಕೂಟ. ಲಿಂಗ ಅಂದ್ರೆ ಅಷ್ಟು ಅತಿ ಅದ್ಭುತವಾದಂತಹ ವಸ್ತು. ಲಿಂಗ ಅಂದ್ರೆ ಇನ್ನೇನು ಅಲ್ಲ, ಲಿಂಗ ಅಂದ್ರೆ ನೀನೇ. ಈ ತೋರುವ ಸೃಷ್ಟಿ ಎದರಿಂದ ಹೊರಹೊಮ್ಮಿ ಈ ತೋರುವ ಸೃಷ್ಟಿ ಎದರಿಂದ ಹೊರಹೊಮ್ಮಿ ಇದರಲ್ಲೇ ಲೀಲೆಯಾಡಿ, ಇದರಲ್ಲೇ ಹೊರಳಾಡಿ, ಇದರಲ್ಲೇ ಆನಂದವನ್ನು ಹೊಂದಿ ಪುನಃ ಎದರೊಳಗಡೆ ಆವಿರ್ಭವಿಸುತ್ತದೋ, ಅದರೊಳಗಡೆ ಗರ್ಭಿಗೊಳಿಸುತ್ತದೋ ಅದುವೇ ಲಿಂಗ. ಈ ತೋರುವ ಸೃಷ್ಟಿ ಎದರಿಂದ ಹೊರಹೊಮ್ಮಿದೆಯೋ ಅದು ಲಿಂಗ. ಲಿಂಗ ಇಲ್ಲದ ಎಡೆ ಇಲ್ಲ, ಲಿಂಗ ಇಲ್ಲದ ನಡೆ ಇಲ್ಲ, ಲಿಂಗ ಇಲ್ಲದೆ ನೋಟ ಇಲ್ಲ, ಲಿಂಗ ಇಲ್ಲದೆ ಶಬ್ದವಿಲ್ಲ, ಲಿಂಗ ಇಲ್ಲದೆ ಊಟ ಇಲ್ಲ, ಪ್ರಸಾದ ಇಲ್ಲ. ಲಿಂಗ ಅಂದ್ರೆ ಅಷ್ಟು. ಈಗ ನೀವು ಕೂತಿದಿರಲ್ಲ, ಕೇಳ್ತಾ ಇದ್ದೀರಲ್ಲ, ಅದು ಲಿಂಗ. ಕೇಳ್ತಿರೋದು ಯಾವುದು ಅಂದ್ರೆ ಲಿಂಗ. ಅದು ಹೇಳ್ತಿರೋದು ಯಾವುದು ಅಂದ್ರೆ ಲಿಂಗ. ಅಂತಹ ಅತಿ ಅದ್ಭುತವಾಗಿರ್ತಕ್ಕಂಥ ವಸ್ತು ನಿನ್ನೊಳಗಿದೆ. ಅದನ್ನು ನೀನು ನೋಡಬೇಕಾದ್ರೆ ಒಂದಿಷ್ಟು ಮನಸ್ಸನ್ನ ಏಕಾಗ್ರತೆ ಮಾಡಿಕೊಳ್ಬೇಕಾಗಿ ಇಷ್ಟಲಿಂಗವನ್ನು ಕೊಟ್ಟು. ಇದು ಬಹಳ ವೈಜ್ಞಾನಿಕತೆಯಾದಂತಹ ಒಂದು ವಸ್ತು. ಇದು ಇದರೊಳಗಡೆ ಒಂದು ಹುಟ್ಟು ಲಿಂಗ ಇಟ್ಟು, ಅದು ಜೀವಾತ್ಮದ ಸಂಕೇತ. ಮೇಲೆ ಕಂತೆಯನ್ನು ಕೊಟ್ಟು, ಅದು ಬ್ರಹ್ಮಾಂಡದ ಸಂಕೇತ.
ಪಿಂಡಾಂಡ ಬ್ರಹ್ಮಾಂಡದ ಅವಿನಾಭಾವ ಸಂಬಂಧದ ಒಂದು ಸುಂದರವಾದ ವಸ್ತುವನ್ನ ಬಸವಣ್ಣ ಹೊರಗಡೆ ತೆಗೆದ. ಇಷ್ಟಲಿಂಗ ಅಂತಂದ್ರೆ ಅದು ಸ್ಥಾವರ ಲಿಂಗದ ಒಂದು ಕುರುಹಲ್ಲ. ಇಷ್ಟಲಿಂಗ ನನ್ನ ಅರಿವಿನ ಕುರು, ನನ್ನ ಆತ್ಮದ ಕುರು. ಇಷ್ಟಲಿಂಗ ನನ್ನ ಅರಿವಿನ ಕುರುವು, ನನ್ನ ಆತ್ಮದ ಕುರುವು ಅದು. ಅಂತಹ ಅತಿ ಅದ್ಭುತವಾದಂತಹ ವಸ್ತು ಅದು. ಅದನ್ನ ಪ್ರೀತಿ ಮಾಡಬೇಕ್ರಿ. ಒಂದಿಷ್ಟು ಪ್ರೀತಿ ಮಾಡಿದ್ರೆ ಎಲ್ಲ ತೋರಿಸ್ತದೆ. ಪ್ರೀತಿ ಮಾಡುವ ಭಾವನೆ ನಮ್ಮಲ್ಲಿ ಇಲ್ಲ. ನಮ್ಮ ಮನಸ್ಸುಗಳು ಚಂಚಲವಾಗ್ತಾ ಇದೆಯಲ್ಲ, ಚಂಚಲವಾದಂತಹ ಮನಸ್ಸುಗಳಿಗೆ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮನಸ್ಸುಗಳಿಗೆ, ದುಗುಡವಾದಂತಹ ಮನಸ್ಸುಗಳಿಗೆ, ದುಗುಡವಾದಂತಹ ಮನಸ್ಸುಗಳಿಗೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಸುಗಳಿಗೆ, ಚಂಚಲವಾದಂತಹ ಮನಸ್ಸುಗಳಿಗೆ ಶಾಂತ ಸ್ವರೂಪದ ಒಂದು ಸಾಧನೆಯ ಸೂತ್ರವೇ ಇಷ್ಟಲಿಂಗ. ಶಾಂತ ರೀತಿಯಲ್ಲಿ ಸಾಧನೆ ಮಾಡುವಂತಹ ಒಂದು ವಸ್ತು. ಇಂತಹ ಅತಿ ಅದ್ಭುತವಾದಂತ ದೇಹ ಇದು. ಸಾಮಾನ್ಯವಾದ ದೇಹ ಅಲ್ರಿ. ಎಷ್ಟು ದೊಡ್ಡ ದೇಹ ಅನ್ನೋದಕ್ಕೆ ಮೈಲಾರ ಬಸವಲಿಂಗ ಶರಣರು ಒಂದು ಸಾಲನ ಬರೀತಾರೆ. ಹಲವು ಯೋಗವ ಮಾಡಿ ಫಲವೇನು ಮಗನೆಂದೊಲಿದು ಲಿಂಗಾಂಗ ಸುಲಭ ಯೋಗವ ನೋಡಗಳಿಸಿದ ಗುರುವೇ ಕೃಪೆಯ. ಹಲವು ಯೋಗವ ಮಾಡಿ ಫಲವೇನು ಮಗನೇ. ಪೂಜ್ಯರು ನಾಳೆ ಯೋಗಾಸನ ಕಲಿಸ್ಲಿಕ್ಕೆ ಬಂದಿದಾರಲ್ಲ, ಅದು ದೈಹಿಕವಾದಂತಹ ಯೋಗಾಸನ, ಅದರ ಜೊತೆಗೆ ಮಾನಸಿಕವಾದಂಥ ಯೋಗಾಸನ, ನಂತರ ಭಾವನಾತ್ಮಕವಾದಂಥ ಯೋಗಾಸನ ಎಲ್ಲವನ್ನ ಕಲಿಸ್ತಾರೆ ಪೂಜ್ಯರು. ಬಹಳ ದೊಡ್ಡ ಯೋಗಿಗಳು. ಅವರನ್ನೆಲ್ಲರನ್ನು ಸಹ ಬಸವ ಕೇಂದ್ರದ ವತಿಯಿಂದ ಜೋರಾಗಿ ಚಪ್ಪಾಳೆನ ತಟ್ಟದರೊಂದಿಗೆ ಅವರನ್ನು ಸಹ ಹಲವು ಯೋಗವ ಮಾಡಿ ಫಲವೇನು ಮಗನೆಂದೊಲಿದು ಲಿಂಗಾಂಗ ಸುಲಭ ಯೋಗವ ನೋಡಗಳಿಸಿದ ಗುರುವೆ ಕೃಪೆಯಾಗು. ಶಿವಯೋಗ ಅಂತಂದ್ರೆ ನಿನ್ನ ಅಂತರಾತ್ಮದಲ್ಲಿ ಮನಸ್ಸನ್ನ ಪರಮಾತ್ಮನಲ್ಲಿ ಮಗ್ನ ಮಾಡತಕ್ಕಂಥ ಒಂದು ವಿಲೀನ. ಅಂತಹ ಯೋಗವನ್ನ ಕಂಡಿಡಿದ್ರು ಶರಣರು. ನಮ್ಮ ಹೆಣ್ಮಕ್ಳು ಒಂದಿಷ್ಟು ಮಾಡ್ಲಿಕ್ಕೆ ಕಲಿಬೇಕು. ಅದನ್ನ ಒಂದಿಷ್ಟು ಲಿಂಗ ಹಿಡಿಯಕ್ಕೆ ಕಲ್ತ್ರೆ ಗೊತ್ತಾಗ್ತದೆ. ಮೊದಲು ಹಿಡಿಯೋದನ್ನು ಕಲಿಬೇಕು. ಒಂದೇ ಸಲ ಅದು ಸಾಧನೆ ಆಗೋದಿಲ್ಲ. ಯಾವುದು ಸಹ ಒಂದೇ ಸಲ ಸಾಧನೆ ಆಗೋದಿಲ್ಲ. ಪ್ರವಚನ ಒಂದು ಯೋಗ. ಪ್ರವಚನ ಇದೆಯಲ್ಲ, ಇದು ಒಂದು ಯೋಗ. ಒಂದು ಮನಸ್ಸು 1000 ಮನಸ್ಸುಗಳನ್ನು ಕೂರಿಸ್ಬೇಕು. ಒಂದು ಮನಸ್ಸು 1000 ಮನಸ್ಸುಗಳನ್ನು ಕೂರಿಸ್ಬೇಕು. ಇದೇನು ಸಾಮಾನ್ಯ ಮನಸ್ಸುಗಳನ್ನು, ಒಂದೊಂದು ಮನಸ್ಸು ಒಂದೊಂದು ಆಟಂ ಬಾಂಬ್ ಇದ್ದಂಗಿದೆ. ಒಂದೊಂದು ಮನಸ್ಸು ಒಂದೊಂದು ನ್ಯೂಕ್ಲಿಯರ್ ಬಾಂಬ್ ಇದ್ದಂಗೆ. ಹಾಗಾಗಿ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟ ಕಾರಣವೇನು ಅಂತಂದ್ರೆ 3 ಸೂತ್ರವನ್ನ ಇತ್ತು. ತನುಶುದ್ಧವಾಗಬೇಕಾದ್ರೆ ಸತ್ಯ ಶುದ್ಧವಾದಂತ ಕಾಯಕ, ಮನಶುದ್ಧವಾಗಬೇಕಾದ್ರೆ ಮಹಾತ್ಮನ ಶಿವಾನುಭವ, ಆತ್ಮಶುದ್ಧವಾಗಬೇಕಾದರೆ ಶಿವಯೋಗ. 3 ಬಹಳ ದೊಡ್ಡ ಸೂತ್ರ ಇಟ್ಟರೆ. ತನು ಶುದ್ಧವಾಗಬೇಕು, ಕಾಯಕದಿಂದ ತನು ಶುದ್ಧ, ಸತ್ಯ ಶುದ್ಧವಾದ ಕಾಯಕ ಮಾಡಬೇಕು ಅಂತ ಹೇಳಿದ್ರು ಶರಣರು. ಬಸವಣ್ಣನ ಕಾಯಕ ಸೂತ್ರ ಇದೆಯಲ್ರಿ, ಇಟ್ಸ್ ವೆರಿ ಬ್ಯೂಟಿಫುಲ್. ಅದಕ್ಕೆ ಮನೆ ಹೇಳಿದೆ, ದ ಕಾರ್ನಲ್ಸ್ ಆಫ್ ಡಿಗ್ನಿಟಿ ಆಫ್ ಲೇಬರ್. ದ ಕಾರ್ನಲ್ಸ್ ಆಫ್ ಡಿಗ್ನಿಟಿ ಆಫ್ ಲೇಬರ್, ಬಟ್ ಬಸವ ಇಸ್ ದ ಡಿವಿನಿಟಿ ಆಫ್ ಲೇಬರ್. ನಾನು ಹೇಳೋದು ಅರ್ಥ ಆಗ್ತದೆ. ಕಾಯಕಕ್ಕೆ ದೈವತ್ವವನ್ನ ಕೊಟ್ಟವರು ಬಸವಾದಿ ಪ್ರಮುಖರು. ಕಾಯಕಕ್ಕೆ ದೈವತ್ವವನ್ನು ಕೊಟ್ಟವರು. ಇವನಬಹುದು ಕಾಯಕ ಅಂದ್ರೆ ಏನಿತ್ತು ಬಹಳ ಜನ ಕೇಳ್ತಾರೆ. ನಾ ಬಹಳ ಜನ ಕೇಳ್ತಾ ಇರ್ತೇನೆ, ಯಾಕ್ರಿ ಪ್ರವಚನಕ್ಕೆ ಬರಲಿಲ್ಲ? ಇಲ್ರಿ ಬುದ್ಧಿ ಕಾಯಕ ಇತ್ತು. ಅದು ಕಾಯಕ ಅಲ್ಲ, ನಿಮ್ಮ ಹೆಂಡ್ರ ಮಕ್ಕಳಿಗೆ ಕೆಲಸ ಮಾಡೋದು ಅದು ಕರ್ತವ್ಯ. ಬಹಳ ಎಚ್ಚರ ಇರ್ಬೇಕು ಕಾಯಕದ ಪದ ಬಳಸ್ಬೇಕಂದ್ರೆ.
ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಮನೆ, ನಿಮ್ಮ ಬಂಧು, ನಿಮ್ಮ ಬಳಗ, ಇದಕ್ಕಾಗಿ ದುಡಿತಿರಲ್ಲ. ಅದು ಕಾಯಕ ಅಲ್ಲ, ಅದು ಕರ್ತವ್ಯ. ಅದು ಕಾಯಕ ಅಲ್ಲ. ಅದು ಕಾಯಕ ಆಗ್ಲಿಕ್ಕೆ ಬರೋದೇ ಇಲ್ಲ. ಅದು ಕಾಯಕ ಅಂತ ಹೇಳಿದ್ರೆ ಇಂದಿಂಗೆ ನಾಳಿಂಗೆ ಎಂದಿದನಾದರೆ ಆಣೆ ನಿಮ್ಮ ಪ್ರಮತರಾಣೆ ಕಾಯಕ. ಅದು ಬಸವಣ್ಣನ ಕಾಯಕ ಇದೆಯಲ್ಲ, ಒನ್ನಿನೊಳಗೊಂದು, ವಸ್ತ್ರೊಳದ ಒಂದು ಎಳೆಯ, ಇಂದಿಂಗೆ ನಾಳಿಂಗೆ ಎಂದಿದನಾದರೆ ಆಣೆ ನಿಮ್ಮ ಪ್ರಮತರಾಣೆ. ಇದು ಕಾಯಕ, ಬಸವಣ್ಣನ ಕಾಯಕ. ಬ್ಯಾಂಕ್ ಒಳಗೆ ಒಂದು 2 ಕೋಟಿ ಡಿಪಾಸಿಟ್ ಇಟ್ಟು ಇದಕ್ಕಲ್ಲಿ ಮಸಾಕ್ ಮನೆ ಕಟ್ಟಿ ನಾವು ಕಾಯಕ ತತ್ವದಲ್ಲಿ ಬದುಕಿವ್ರಿ. ಕಾಯಕ ಅಂದ್ರೆ ಏನು ಗೊತ್ತಾ? ಅವತ್ತು ದುಡಿಬೇಕು, ಅವತ್ತಿನ ಸಂಜೆಗೆ ಮುಗಿಬೇಕು, ಬೆಳಗ್ಗೆ ಜೀವ ಇದ್ರೆ ಎದ್ದೇಳಬೇಕು, ದುಡಿಯಕ್ಕೆ ಹೋಗಬೇಕು, ಅದರೊಳಗೆ ತಾನು ಅಷ್ಟು ಊಟ ಮಾಡಬೇಕು, ಇನ್ನೊಬ್ಬರಿಗೂ ಅಷ್ಟು ದಾಸೋಹ ಮಾಡಿಸ್ಬೇಕು. ಅದು ಕಾಯಕ. ಆರೈತೇನೆಲ್ಲಾದ್ರು ಕೇಳೋ ಸ್ವಾಮಿಂದನೂ ಆಗಿಲ್ಲ, ಕೂತ್ಕೊಂಡಿರೋ ಕೇಳೋರಿಂದನೂ ಆಗಿಲ್ಲ. ಹೇಳೋ ಸ್ವಾಮಿಂದನೂ ಆಗಿಲ್ಲ, ಕೂತ್ಕೊಂಡು ಕೇಳೋರಿಂದನೂ ಆಗಿಲ್ಲ. ಯಾಕೆ? ಇಲ್ಲಿ ನಾವು ಆಧುನಿಕತೆಯ ಶರಣರು. ಆಧುನಿಕತೆಯ ಶರಣರು ನಾವು. ಆಯ್ತಪ್ಪ, ಒಪ್ಪೋಣ. ಇಷ್ಟು ಆಧುನಿಕತೆಯ ಶರಣರಾದ್ರೂ ಒಪ್ಪೋಣ. ನಿಮ್ಮ ದುಡಿಮೆಯಲ್ಲಿ ಆದ್ರೂ ಪ್ರಾಮಾಣಿಕತೆ ಇದೆ ಅನ್ನೋದನ್ನಾದ್ರೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಲ್ಲ. ಅದಾದ್ರೂ ಇದೆಯೇ ವಸ್ತು? ಆ ದುಡಿಮೆಯ ವ್ಯವಸ್ಥೆಯಲ್ಲಾದರೂ ಕಾಯಕದಲ್ಲಿ ತನು ಶುದ್ಧ ಇದೆ ಅಂತ ನೋಡ್ಬೇಕಲ್ಲ ನಾವು. ಬಸವಣ್ಣನವರ ಕಾಯಕದ ತತ್ವ ಇದೆಯಲ್ರಿ, ಅದೇನಾದ್ರೂ ಇವತ್ತು ತಂದ್ರೆ ನೀವು ಈ ಜಗತ್ತಿಗೆ, ಜೈಲೇ ಇರೋದಿಲ್ಲ, ಸಂತೋಷ್ ಹೆಗಡೆ ಇರೋದಿಲ್ಲ. ಯಾರಿರೋದಿಲ್ಲ? ಸಂತೋಷ್ ಹೆಗಡೆ ಇರೋದಿಲ್ಲ. ಹರ್ಷಗುಪ್ತ ರೋಡ್ ಹೊಡೆಯೋದೇ ಬೇಕಾಗುತ್ತೆ. ಹರ್ಷಗುಪ್ತ ರೋಡ್ ಹೊಡೆಯೋದು ಬೇಕಾಗೋದಿಲ್ಲ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕೆಲಸನೇ ಇಲ್ಲ. ಈ ದೇಶದಲ್ಲಿ ಬಸವಣ್ಣನವರ ಕಾಯಕ ತತ್ವ ಎಲ್ಲೂ ಬಂದಿಲ್ಲ. ಆ ಕಾಯಕದ ತತ್ವದ ಮೇಲೆ ಹಣ ಗಳಿಸ್ಕೊಂಡಿರ್ಬೋದು ನಾವು ಬೇಕಾದಷ್ಟು. ಶರಣರು ತನು ಶುದ್ಧವಾಗಿರ್ಬೇಕು ಅಂತ ಹೇಳಿದ್ರು ಮೊಟ್ಟ ಮೊದಲ ಅವರ ವಿಚಾರ ಅಂದ್ರೆ ತನು. ಅವ್ರು ಯಾಕೆ ತನುವಿಗೆ ಎಷ್ಟು ಬೆಲೆ ಕೊಟ್ಟರು ಅಂದ್ರೆ, ಇದಷ್ಟು ಆರೋಗ್ಯಪೂರ್ಣವಾದಂತಹ ವಸ್ತು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಎಲ್ಲ ಮಾಡೋದು ತನುನೇ. ತನುವಿನಿಂದನೇ ಸುರಾಗೋದು ಸುಳ್ಳು, ತನುವಿನಿಂದನೇ ಸುರಾಗೋದು, ತನುವಿನಿಂದನೇ ಎಲ್ಲ ಪ್ರಾರಂಭ. ತನುವಿಗಾಗಿ ಎಲ್ಲ. ಬ್ಯೂಟಿ ಪ್ಯಾರಲ್ ಇರೋದು ತನುವಿಗಾಗಿ, ವಿಜಯಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಇರೋದು ತನುವಿಗಾಗಿ, ಪಾನಿಪುರಿ ಇರೋದು ತನುವಿಗಾಗಿ, ಎಲ್ಲ ಇರೋದು ತನುವಿಗಾಗಿ. ಅದಕ್ಕಾಗಿ ತನು ಶುದ್ಧವಾಗಲಿ. ಅದಕ್ಕೆ ಬಸವಣ್ಣ ಈ ಜಗತ್ತಿನಲ್ಲಿ ಯಾರ ಪಾದ ದೊಡ್ಡದು ಅಂತ ಹೇಳೋದನಂದ್ರ, ಯಾರು ದೊಡ್ಡವರಪ್ಪ, ಯಾರು ದೊಡ್ಡವರು? ಕಾಯಕವೇ ಕೈಲಾಸ. IAS ಓದಿದವನು ದೊಡ್ಡವನಲ್ಲ, MBBS ಓದಿದವನು ದೊಡ್ಡವನಲ್ಲ, IPS ಮಾಡಿದವನು ದೊಡ್ಡವನಲ್ಲ, ಬಹಳ ದೊಡ್ಡ ಜಗದ್ಗುರು ದೊಡ್ಡವನಲ್ಲ, ಪ್ರವಚನ ಮಾಡುವ ಸ್ವಾಮಿ ದೊಡ್ಡವನಲ್ಲ, 1000 ಪುಸ್ತಕವನ್ನು ಬರೆದು ಸಮಾಜ ಸಂಘಟನೆ ಮಾಡಿರ್ತಕ್ಕಂತಹ ಜಗದ್ಗುರುಗಳು ದೊಡ್ಡವರಲ್ಲ. ಯಾರು ದೊಡ್ಡವರು ಅಂತ ಕೇಳಿದ್ರ ಶರಣರು ಹೇಳ್ತಾರ, ಯಾರು ದೊಡ್ಡವರು ಅಂದ್ರ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ವಚನ ರೀ. ಯಾರ ಪಾದ ತೋರಿಸ್ಬೇಕಂತ? ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದ. ರೈತರ ಪಾದ ತೋರಿಸೋದ್ರು. ನಮ್ಮಂತ ಸ್ವಾಮಿಗಳ ಪಾದ ಅಲ್ಲ. ನಮ್ಮ ಪಾದಕ್ಕೆ 5,000, 8,000, 6,000
ನಮಗೆ ಕಿಮ್ಮತ್ ನೋಡ್ಬೇಕು. ಬುದ್ಧಿ ನಿಮ್ಮ ಪಾದಕ್ಕೆ ಏನು ಕಿಮ್ಮತ್? ಎಡಗಾಲಿಗೆ ಬೇರೆ ಬಲಗಾಲಿಗೆ ಬೇರೆ ಅಂತ. ನಮ್ಮ ಅಜ್ಜವ್ರು ನನಗಿಂತ ಪ್ರಗತಿ ಬರ್ರಿ ಅವರು ಮಾತಾಡಕ್ ಶುರು ಮಾಡಿದ್ರು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ರು. ನಂದು 2 ಪಾದಕ್ಕೆ ರೇಟ್ ಅಂದ್ರೆ ಅವ್ರು ಬೇರೆ ಬೇರೆ ಪಾದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ, ಯಾರ ಪಾದ ತೋರಿಸಿ ಬದುಕಿಸಯ್ಯ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತರ ಪಾದವ ತೋರಿಸಿ ಬದುಕಿಸಯ್ಯ. ಕಾರಣ ಏನು? ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ. ಯಾರು ತನು ಶುದ್ಧ? ರೈತನ ತನು ಶುದ್ಧ, ರೈತನ ಮನ ಶುದ್ಧ, ರೈತನ ಭಾವ ಶುದ್ಧ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ. ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ ನೋಡ. ಏನು ವಚನ ಇದು? ನಾವು ಅವನ ಮನೆಗೆ ಹೋಗ್ತೀವಿ, ಪೂಜೆ ಮಾಡ್ಕೊಂಡು ನಮ್ಮಂತವ್ರ ಪಾವನ ಅಂತ. ಎಲ್ಲಾರು ಐತೇನೆ ಇಂಥ ವಚನ ಕೇಳಿರಿ? ಅಂತವನ ಮನೆಯ ಹೊಕ್ಕೆ ಗುರುನು ಪೂಜೆ ಮಾಡಿದವನ ಗುರುಪಾವನ. ಯಾಕೆ? ಭಕ್ತ ಅಷ್ಟು ದೊಡ್ಡವನು, ಭಕ್ತ ಅಷ್ಟು ದೊಡ್ಡವನು. ಅವನ ತನು ಶುದ್ಧ, ಮನಶುದ್ಧ. ಸ್ವಾಮಿ, ಈ ದೇಶದಲ್ಲಿ ರೈತರು 100 ಎಕರೆ ಜಮೀನು ಇಟ್ಕೊಂಡಾರ. 100 ಎಕರೆ ಜಮೀನು ಇಟ್ಕೊಂಡಾರ. ಒಂದು ಸೈಕಲ್ ತಗೊಳಕ್ಕಾಗಲ್ಲ, ರಿಕ್ಷಾ ತಗೊಳಕ್ಕಾಗಲ್ಲ. ತಾಲೂಕ್ ಪಂಚಾಯತಿ ಮೆಂಬರ್ ಆಗಲ್ಲ, ಹೇಳಬಾರ್ದು. ಮತ್ತ ಅವನೆಲ್ಲ ಬಸು ತೂಣೆ ಹೇಳ್ತಾ ಇರ್ತಾನ. ತಾಲೂಕ್ ಪಂಚಾಯತ್ ಸದಸ್ಯನಾಗಿರ್ತಾನ. ನೋಡ್ಬೇಕು ವಚನ ಹೇಳೋದು. ಇಂದಿಂಗೆ ನಾಳಿಂಗೆ ಎಂದಿನ ನಾದವೇ ನಿಮ್ಮಾಣ ನಿಮ್ಮ ಪ್ರಮತರಾಣೆ, ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ನನಗೆ ಮಾತ್ರ ಹೇಳಬೇಡ. ಈಗ ಇವತ್ತು ಗಾಡಿ ಅಂತ ಹೋಗಕ್ಕೆ ಗ್ರಾಮ ಪಂಚಾಯತಿಗೆ ಹೋಗ್ತೀನಿ ಅಂದ್ರೆ ತನು ಶುದ್ಧ. ತನುವಿಗೆ ಎಷ್ಟು ಬೆಲೆ ಅಂತ ಹೇಳಿದ್ರೆ ಶರಣನು ಕೊಟ್ಟಂದ್ರ, ಸತ್ಯ ಶುದ್ಧ ಕಾಯಕ ಮಾಡುವ ಸದ್ಭಕ್ತನಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿ ಹೇಳು ನೋಡ. ಏನ್ರಿ ಅದು ಪದಗಳು? ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಇವತ್ತು ಬೆಳಿಗ್ಗೆ ಮಾತನಾಡುವಾಗ ಕನಶೆಟ್ಟಿ ಅವ್ರ ಜೊತೆಲಿ ಕೂತ್ಕೊಂಡು ಮಾತನಾಡೋದು. ಅವ್ರು ಕೇಳಿದ್ರು, ಸ್ವಾಮೀಜಿ ನೀವು ಯಾಕೆ ಇಷ್ಟೊಂದು ಬಹಳ ಜೋರಾಗಿ ಮಾತನಾಡ್ತೀರಿ ಸಮಾಜ? ಇಲ್ರಿ, ನಾನು ಯಾಕೆ ಹೇಳ್ತೀನಿ ಇಷ್ಟು ಜೋರಾಗಿ ಅಂದ್ರೆ, ನಾನು ಇರೋಷ್ಟು ದಿವಸ ಆದ್ರೂ ನಾನು ಕೆಡಬಾರ್ದು ಅಂತ ಹೇಳಕತ್ತೀನಿ. ನನಗೆ ನಾ ಕೆಡಬಾರ್ದು ಅಂತ ಹೇಳಕತ್ತೀನಿ. ನನಗೆ ನಾನು ಕೆಡಬಾರ್ದಲ್ಲ. ಬಸವಣ್ಣ ಮೊದಲು ತನು ಶುದ್ಧ. ತನು ಸಾಮಾನ್ಯವಾದ ತನು ಅಲ್ಲ ಇದು. ಎಷ್ಟು ದೊಡ್ಡ ತನು ಅಂತ ಹೇಳಿದ್ರ, ಮಾನವ ದೇಹವು ವಿಶ್ವದಲ್ಲಿ ಅತಿ ಅದ್ಭುತವಾದಂತಹ ಒಂದು ಸೆಂಟರ್. ಮಾನವನ ದೇಹ ಇಡೀ ಜಗತ್ತಿನಲ್ಲಿ ಅತಿ ಅದ್ಭುತವಾದಂತಹ ಸೆಂಟರ್. ಹಾಗೆ ಮನುಷ್ಯನ ಮೆದುಳು ಗಣಕ ಯಂತ್ರಕ್ಕಿಂತಲೂ ಮಿಗಿಲಾದುದು. ಉದರವು ಬಹುದೊಡ್ಡ ರಾಸಾಯನಿಕ ಪಾಕಶಾಲೆ. ರಕ್ತವು ವಿಶ್ವದ ಎಲ್ಲ ರಸಗಳ ಸಾರವು. ಶ್ವಾಸಕೋಶವು ಪ್ರಾಣವಾಯುವಿನ ಜೇನುಗೂಡು. ಹೃದಯವು ಜೀವ ಚೈತನ್ಯದ ಮೂಲ ಮಂತ್ರವಾಗಿದೆ. ಕಣ್ಣುಗಳು ಕ್ಯಾಮರಕ್ಕಿಂತ ವಿಶಿಷ್ಟವಾದವು. ಕಿವಿಗಳು ಧ್ವನಿವಾಹಕ ಯಂತ್ರಕ್ಕಿಂತಲೂ ಅತಿ ಸೂಕ್ಷ್ಮವಾದವು. ಬಾಯಿ ಮತ್ತು ಉಣ್ಣುವ ಹಾಗೂ ಮಾತನಾಡುವ ವಿಶಿಷ್ಟ ಯಂತ್ರ. ಚರ್ಮವು ಶೀತೋಷ್ಣವನ ರಕ್ಷಾ ಕವಚ. 72,000 ಜಾಲದ ನಾಡಿಯ ದೇಹ ಇದು. ವಿಶ್ವದ ಅದ್ಭುತವಾದ ಸಂವಹನ ಹಾಗೂ ಸಾಗಾಣಿಕೆ ವ್ಯವಸ್ಥೆ ಕೈಗಳು. ಹಸ್ತಗಳು ಕ್ರಿಯಾ ವಿನಿಮಯ ಯಂತ್ರಗಳು. ಸಪ್ತಧಾತುಗಳು ಲೋಹಾದಿಗಳಿಗಿಂತಲೂ ಶ್ರೇಷ್ಠ. ವೀರ್ಯವು ಭೂಲೋಕದ ಅಮೃತ. ಚಿತ್ತವು ಅದ್ಭುತವಾದ ನೆನಪಿನ ಪೆಟ್ಟಿಗೆ. ಬುದ್ಧಿಯು ತರ್ಕದ ತಕ್ಕಡಿ. ಅಹಂಕಾರ ಆಡಳಿತದ ಅಧಿಕಾರಿ. ಮನವು ಆಳುವ ರಾಜ. ಜ್ಞಾನ ಅಂತರಂಗದ ಸೂರ್ಯ. ಭಾವ ಆನಂದದ ಸಾಗರ. ಆತ್ಮವು ನಿತ್ಯಾನಂದದ ತವರು ಮನೆ. ಚೆನ್ನಾಗದ ನೋಡ್ರಿ ನಿಮ್ಮ ದೇಹ. ಎಲ್ಲಾರು ಒಂದಿಷ್ಟು ನೋಡಿರೇನ? ನೋಡಿರಿ, ಒಂದಿಷ್ಟು ನಿಂತ್ಕೊಂಡು ನೋಡ್ರಿ ದೇಹ ಎಷ್ಟು ಚಲೋ ಅದ.
ಮಾಡ್ಕೊಂಡ್ಬಿಡ್ತೀವಿ ನಾವು. ಎಷ್ಟು ವ್ಯರ್ಥ ಮಾಡ್ಕೋತಿದೀವಿ ಅಂದ್ರೆ ಡೈಲಿ ವೇಸ್ಟೇಜ್ ಮಾಡ್ಕೋತಾ ಇದೀವಿ ದೇಹವನ್ನು. ಬಹಳ ಬರೀ ಕೆಟ್ಟ ವಿಚಾರಗಳಿಗೆ, ಕೆಟ್ಟ ಮಾತುಗಳಿಗೆ, ಎಲ್ಲೋ ಯಾರೋ ಏನು ಹೇಳಿದ ಕೂಡಲೇ ಒಂದಿಷ್ಟು ನಿರ್ಜರಿತರಾಗೋದಕ್ಕೆ. ಮರಳಿ ಜನ್ಮಕ್ಕೆ ಬರಲಾರನಯ್ಯ ನಿಮ್ಮ ಮೊರಹೋಗ್ಯನಯ್ಯ ಅಖಂಡೇಶ್ವರ. ಮನುಷ್ಯ ಜನ್ಮನೇ ಶ್ರೇಷ್ಠ ಅಂತ ಹೇಳಿದ್ರು. ಹೌದು ಸ್ವಾಮಿ, ವಿಮಾನವನ್ನ ಕಂಡಿಡಿದವನವನು, ವಿಮಾನ ಕಂಡಿಡಿದವನವನೇ, ವಿಮಾನ ಕೆಟ್ಟು ಅದನ್ನು ರಿಪೇರಿ ಮಾಡುವವನೇ. ಕಂಪ್ಯೂಟರ್ ಬಹಳ ದೊಡ್ಡದು ಅಂತ ಹೇಳಿದ್ರೆ ಕಂಪ್ಯೂಟರ್ ಕಂಡಿಡಿದವನವನೇ, ಕಂಪ್ಯೂಟರ್ನ ಪುನಃ ಕೆಟ್ಟು ಅದನ್ನು ತಿದ್ದುವವನವನೇ. ಹಾಗಾದ್ರೆ ಇದು ಎಷ್ಟು ದೊಡ್ಡ ಮೆದುಳು ಇರ್ಬೋದು. ನಮ್ಮ ಮೆದುಳುಗಳು 100% 5% ಕೆಲಸ ಮಾಡಿಲ್ರಿ, ಇಟ್ ಇಸ್ 2% ಕೆಲಸ ಮಾಡಿ. ಯಾಕೆಂದ್ರೆ ಅದಕ್ಕೆ ಸರಿಯಾದ ಟಾನಿಕ್ ಕೊಟ್ಟಿಲ್ಲ, ಅದಕ್ಕೆ ಸರಿಯಾದಂತಹ ಶಿಕ್ಷಣ ಕೊಟ್ಟಿಲ್ಲ, ಅದಕ್ಕೆ ಸರಿಯಾದಂತಹ ಬೋಧನೆ ಕೊಡ್ತಾ ಇಲ್ಲ, ಅದಕ್ಕೆ ಸರಿಯಾದಂತಹ ಚಿಂತನೆ ಕೊಡ್ತಾ ಇಲ್ಲ. ತನು ಬಹಳ ದೊಡ್ಡದು ತನು ಇದು. ಎಂತಹ ಅದ್ಭುತವಾಗಿದೆ ಈ ತನು ಅಂತಂದ್ರ ನಿಮಗೊಂದು ಸೂಕ್ಷ್ಮ ಹೇಳುತ್ತೇನೆ. ಎಷ್ಟು ಸೂಕ್ಷ್ಮ, ಎಷ್ಟು ಚೆನ್ನಾಗಿ ನಡೆಸ್ತದೆ ಇದು ಅಂತ ಹೇಳ್ತೀವಿ. ಎಷ್ಟು ಚೆನ್ನಾಗಿದೆ. ಈಗ ಆಕಸ್ಮಿಕ ನೀವು ಆ ರೋಡಿನಲ್ಲಿ ಹೀಗೆ ದಾಟಬೇಕು. ಹೀಗೆ ರೋಡಿನಲ್ಲಿ ದಾಟಬೇಕಾದ್ರೆ ಆ ಕಡೆಯಿಂದನೂ ವೆಹಿಕಲ್ ಬರ್ತಾ ಇರುತ್ತೆ, ಈ ಕಡೆಯಿಂದನೂ ವೆಹಿಕಲ್ ಬರ್ತಾ ಇರುತ್ತೆ. ಕಣ್ಣೇನು ಮಾಡುತ್ತೆ, ಆ ಕಡೆ ಒಂದು ಸಲ ನೋಡುತ್ತೆ, ಈ ಕಡೆ ಒಂದು ಸಲ ನೋಡುತ್ತೆ. ಆ ಕಡೆನೂ ಒಂದು ಸಲ ನೋಡುತ್ತೆ, ಈ ಕಡೆನೂ ಒಂದು ಸಲ ಕಣ್ಣು ನೋಡುತ್ತದ. ನೋಡಿ ಆ ಕಡೆಯಿಂದ ಕಾರು ಬರ್ತಾ ಇದೆ, ಈ ಕಡೆಯಿಂದ ಗಾಡಿ ಹೋಗ್ತಾ ಇದೆ, ಆ ಕಡೆಯಿಂದ ಕಾರು ಬರ್ತಾ ಇದೆ, ಈ ಕಡೆಯಿಂದ ಗಾಡಿ ಹೋಗ್ತಾ ಇದೆ. ಹೋಗುವಂತಹ ಸಂದರ್ಭದಲ್ಲಿ ಕಾರು ಮತ್ತು ಗಾಡಿಗಳು ಹೋಗುವುದನ್ನು ನಿಲ್ಲಿಸಿದ ಕೂಡಲೇ ಕಣ್ಣು ರೂಪವನ್ನು ನೋಡಿರ್ತಕ್ಕಂಥದ್ದು ಮೆದುಳಿಗೆ ಸಪ್ಲೈ ಮಾಡ್ತದೆ. ಆ ಕಡೆಯಿಂದ ಬರೋ ಗಾಡಿನ ನಿಂತದ, ಈ ಕಡೆಯಿಂದ ಗಾಡಿ ನಿಂತದಂತ ಕಣ್ಣು ತಕ್ಷಣ ಮೆದುಳಿಗೆ ತಿಳಿಸುತ್ತೆ. ಮೆದುಳಿನ ನರ ಕಾಲಿಗೆ ತಿಳಿಸ್ತದೆ, ಕಾಲು ಮೂವ್ ಆಗ್ತದ. ಎಷ್ಟು ಸೂಕ್ಷ್ಮ ಅದ ಮೆದುಳು ಆಗ್ತದ, ಬಹಳ ಸೂಕ್ಷ್ಮ ಅದ ರೀ. ದೇಹದಷ್ಟು ಸೂಕ್ಷ್ಮ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇದನ್ನೇನು ಮಾಡಿದೀವಿ ಅಂದ್ರೆ ಮುನ್ಸಿಪಾಲಿಟಿ ತೊಟ್ಟಿ ಮಾಡಿದೀವಿ. ಏನ್ ಮಾಡಿವಿ? ಬೆಳಗ್ಗೆ 4 ಚಲೋ ಚಪಾತಿ, ಚಲೋ ಊಟ, ಎಷ್ಟು ಬೇಕಷ್ಟು ಉಣ್ಣೋದು, ಎಷ್ಟು ಬೇಕಷ್ಟು ತಿನ್ನೋದು. ರೋಗದ ಆಗರ ಈ ದೇಹ. ರೋಗದ ಆಗರ ಈ ದೇಹ. ನೋಡ್ರಿ, ನಮಗ 50 ತುಂಬಿತು, ನೋ BP ನೋ ಶುಗರ್. ಎಷ್ಟು ಬೇಕಷ್ಟು ಆಗ್ತೀವಿ. ನೀವು ಅನ್ಬೋದು ಚಲೋ ಊಟ, ನಾನೆಲ್ಲಾನು ಊಟ ಮಾಡಿ, ಚಲೋ ಊಟ ಮಾಡಿ. ಎಷ್ಟು ಬೇಕು ಇಷ್ಟೇ. ಇದಿಲ್ಲ ಸಿಕ್ತು ಅಂತ ಹೊಡೆಯೋದು, ತೂಕ ಆದ್ಮೇಲೆ ಜೇನುತುಪ್ಪ ನೀರು ಕುಡಿಯೋದು, ತಿನ್ನೋದು. ಮುನ್ಸಿಪಾಲಿಟಿ ತೊಟ್ಟಿ ಹಾಕದಾಗ ಹಾಕೋದಿರಕ ಕ್ರಮಬದ್ಧವಾದ ಜೀವನ ಇಲ್ಲ. ಯೋಗ ಮಾಡಬೇಕಾದ್ರೆ ಕ್ರಮಬದ್ಧವಾದಂತಹ ಜೀವನ ಬೇಕು, ಕ್ರಮಬದ್ಧವಾದಂತಹ ಆಹಾರ ಬೇಕು, ಕ್ರಮಬದ್ಧವಾದಂತಹ ಸಂಯಮ ಬೇಕು, ಕ್ರಮಬದ್ಧವಾದಂತಹ ಮಾತುಗಳು ಬೇಕು, ಕ್ರಮಬದ್ಧವಾದಂತಹ ನೋಟ ಬೇಕು, ಕ್ರಮಬದ್ಧವಾದಂತಹ ಜೀವನ ಬೇಕು. ಅದಕ್ಕಾಗಿ ಶರಣರು ಶಿವಯೋಗ ಮಾಡಬೇಕಾದ್ರೆ 3 ಹಂತ ಇತ್ತು. ಮೊದಲನೆಯದು ತ್ಯಾಗಾಂಗ, ಎರಡನೆಯದು ಭೋಗಾಂಗ, ಮೂರನೆಯದು ಯೋಗಾಂಗ. ಮೊದಲು ತ್ಯಾಗವನ್ನ ಮಾಡಬೇಕು. ಈ ದೇಹದಲ್ಲಿ ಯೋಗ ಮಾಡಬೇಕಂದ್ರೆ ತ್ಯಾಗ ಮಾಡಬೇಕು. ದೇಹ ಶುಚಿತ್ವ ಇರಬೇಕು. ಆಹಾರದಂತೆ ವಿಹಾರ, ವಿಹಾರದಂತೆ ಸುವಿಚಾರ, ಸುವಿಚಾರದಂತೆ ಆಚಾರ. ಗಾಂಧೀಜಿ ಬರೀ ಹಾಲು ಮತ್ತೆ ಏನು ಕುಡಿತಿದ್ರು? ಶೇಂಗಾ ಬೀಜ ತಿಂತಿದ್ರು. ಅಷ್ಟು ಪವರ್ಫುಲ್ ಇತ್ತು. ಇವತ್ತಿನ ದಿನಮಾನ ಕಾಲದಲ್ಲಿ ಹಾಸ್ಪಿಟ್ಲ್ ಹೆಚ್ಚಿರೋಷ್ಟು ಇನ್ನೆಲ್ಲೂ ಹೆಚ್ಚಿಲ್ರಿ. ಮೆಡಿಕಲ್ ಶಾಪ್ ನೋಡ್ಬೇಕು, ಒಬ್ರೊಬ್ರು ಇಷ್ಟಿಷ್ಟು ಮಾತ್ರೆ ನುಂಗುತ್ತಾರೆ, ಇಷ್ಟಿಷ್ಟು ಮಾತ್ರೆ. ನಿದ್ರೆ ಬರಲ್ಲ ಅಂತ ಮಾತ್ರೆ ನುಂಗ್ತಾರೆ. ಲಿಂಗ ಕಟ್ಟಿದವರು ಎಂದೂ ಸಹ ಮಾತ್ರೆ ತೆಗೆದುಕೊಳ್ಳಬಾರದು. ಯೋಗ ಮಾಡಿದವರು ಎಂದೆಂದೂ ಸಹ ರೋಗಕ್ಕೆ ತುತ್ತಾಗಬಾರದು. ಅಷ್ಟು ಚೆನ್ನಾಗಿದೆ ಯೋಗ. ನೀವೊಂದಿಷ್ಟು ಮಾಡೋದಕ್ಕೆ ಕಲಿಬೇಕು. ಲಿಂಗ ಅಂತಂದ್ರೆ ಅದೇನು ಸಾಮಾನ್ಯವಾದ ವಸ್ತು ಅಲ್ಲ. ನಾನು 3 ದಿವಸ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗವನ್ನ ಪ್ರಾಕ್ಟಿಕಲ್ ಮತ್ತು ಪಾಠ ಹೇಳ್ಕೊಡ್ತೇನೆ. 28, 29, 30. ಅವಾಗ ಬೆಳಗಿನ ಪಾಠದಲ್ಲಿ ನೀವು ಕೂತು ಕೇಳಬೇಕು. ಅದಕ್ಕಾಗಿ ನಾನೀಗ ಏನ್ ಹೇಳ್ತಾ ಇದ್ದೇನೆ, ತನುಗಳೆಲ್ಲವೂ ಇವತ್ತು ರೋಗಮಯವಾದಂತಹ ವಾತಾವರಣದಿಂದ ಕೂಡಿದೆ ತನು. ಅದಕ್ಕೆ ಶರಣ ಏನ್ ಹೇಳಿದ್ರು? ಮೊದಲು ನೀನು
ವಿಷಯ ಕೆಲಸದಂತೇಸು ಕೂಡಲ ಸಂಗಮ ದೇವ. ಎಷ್ಟು ಸುಂದರ ಅಂದ್ರೆ ಈ ವಚನ. ಒಂದಿಷ್ಟು ತ್ಯಾಗ ಮಾಡಬೇಕು. ತ್ಯಾಗ ಅಂದ್ರೆ ಏನು? ಒಂದಿಷ್ಟು ಮನಸ್ಸನ್ನ ಹರಿತದಲ್ಲ, ಕೆಳಗೆ ಹರಿಯೋ ಮನಸ್ಸು ಐತಲ್ಲ, ಹಿಂಗ ಹರಿಯೋ ಮನಸ್ಸಿಗೆ ಸ್ವಲ್ಪ ಹಿಂಗ ತಗೊಳ್ಬೇಕು. ಹರಿತದ ಮನಸ್ಸು ಎಲ್ಲಾರ್ದು ಹಿಂಗ ಹರಿಯಾಕತ್ತೈತಿ. ಯಾರಾದ್ರೂ ಹೇಳ್ರಿ, ನಮ್ಮ ಮನೆಯಲ್ಲಿ ನಾವು ಶಾಂತಿಯಿಂದ ನಿದ್ರೆ ಮಾಡುತ್ತೇವೆ, ನಮಗೆ ಯಾರ ಚಿಂತನೆಯೂ ಇಲ್ಲ, ನಾವೆಲ್ಲರೂ ಮಾನಸಿಕ ರೋಗಿಗಳಾಗಿದ್ದೇವೆ, ನಾವೆಲ್ಲರೂ ಮಾನಸಿಕ ರೋಗಿಗಳಾಗಿದ್ದೇವೆ. ಕ್ಷಣ ಕ್ಷಣದಲ್ಲಿ ನಮ್ಮ ಮನಸ್ಸುಗಳು ವಿಚಿತ್ರ ವರ್ತನೆಗೆ ಪಾಲಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಮನುಷ್ಯನ ಜೀವನದಲ್ಲಿ ಒಂದು ದಿವಸ ಏನಾರ ಈ ಜೀವನದಲ್ಲಿ ಸಾಯೋಣ ಅಂತ ಪ್ರತಿಯೊಬ್ಬರಿಗೂ ಪ್ರಶ್ನೆ ಬಂದಿದೆ. ಬರಲಾರ್ದವ್ರು ಯಾರಿದ್ದಾರೆ ಹೇಳ್ರಿ ನೋಡೋಣ. ಪ್ರತಿಯೊಬ್ಬರಿಗೂ ಬಂದಿದೆ. ಕಾರಣ ಏನಂತಂದ್ರೆ ಮನುಷ್ಯನ ಜೀವನದ ಟೈಮ್ ಟೇಬಲ್ ಹಾಳಾಗಿದೆ. ಇವತ್ತು ನಮ್ಮ ಬದುಕಿನ ಟೈಮ್ ಟೇಬಲ್ಗಳನ್ನು ನಾವು ಸರಿಯಾಗಿ ಇಟ್ಕೊಂಡಿಲ್ಲ. ಬೇಗ ಹೇಳುವುದೇ ಕಷ್ಟ ನಮಗೆ. ಒಂದಿಷ್ಟು ಬೆಳಗ್ಗೆ ನಾನು ಇದನ್ನು ಯಾಕಿಂತದ ನಾನು ನಿಮಗೆ ತಿಳಿದಿದ್ರು ಹೇಳ್ತೀನಿ ಅಂದ್ರೆ, ಸ್ವಾಮಿ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನನ್ನ ಹತ್ತಿರ. ಸಾವು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಸಾವು ಬರುವುದಂತೂ ಖಚಿತನೇ. ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದನಕ್ಕ. ಅಕ್ಕಮಹಾದೇವಿ ಬರದಾಳ. ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದನಕ್ಕ. ಯಾವ ವಿದ್ಯೆ ಕಲಿತರು ಸಾವಿನ ಯೋಗವನ್ನ ಕಲೀಲಿಕ್ಕೆ, ಸಾವಿನ ವಿದ್ಯೆಯನ್ನು ಗೆಲ್ಲಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಆದರೂ ಇರುವವರೆಗೂ ಆರೋಗ್ಯಪೂರ್ಣವಾದಂಥ ಮನಸ್ಸು, ಆರೋಗ್ಯಪೂರ್ಣವಾದಂಥ ದೇಹ, ಆರೋಗ್ಯಪೂರ್ಣವಾದಂಥ ಸಮಾಜದ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತೆ. ಅದಕ್ಕೆ ಯೋಗ ಅಂತಂದ್ರೆ ಇನ್ನೇನಲ್ಲ, ನಮ್ಮ ದೇಹದ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳೋದು, ನಮ್ಮ ಮನಸ್ಸನ್ನು ಬಹಳ ಸ್ವಾಸ್ಥ್ಯತೆಯಾಗಿ ಕಾಪಾಡಿಕೊಳ್ಳೋದು. ಶರಣರು ಅದಕ್ಕಾಗಿ ಇಷ್ಟಲಿಂಗವನ್ನ ಯಾಕೆ ಕೊಟ್ಟರು ಅಂತ ಹೇಳಿದ್ರ, ಮೊದಲು ಇಷ್ಟಲಿಂಗವನ್ನ ಸಾಧನೆ ಮಾಡಬೇಕಾದ್ರೆ ಮೊದಲು ಇದನ್ನು ಮಾಡಬೇಕು, ತ್ಯಾಗಾಂಗ. ಈ ದೇಹದಲ್ಲಿ ಒಂದಿಷ್ಟು ಕಣ್ಣು ಬಹಳ ನೋಡ್ಲಿಕ್ಕೆ ಪ್ರಯತ್ನ ಪಡ್ತದ, ಬೇರೆಯದನ್ನ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಕಣ್ಣಿಗಷ್ಟು ಹೇಳ್ಬೇಕು, ಅದು ನೋಡಬೇಡ, ವಿಚಾರ ಮಾಡೋ, ಇನ್ನೊಂದು ಬೇರೆ ತೋರಿಸ್ತೀನಿ ಅಂತ ಅದು ಕಲಿಸ್ಬೇಕು. ನೀನೇ ಕಲಿಸ್ಬೇಕು, ಇನ್ಯಾರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಬಲ್ಲೆ, ನಾನು ಇಂಥ ಪುಸ್ತಕವನ್ನು ಓದು ಅಂತ ಆದ್ರೆ ಓದುವವನು ನೀನೇ ಓದಬೇಕಾಗ್ತದೆ. ನಾನು ಹೇಳಬಲ್ಲೆ, ಆದ್ರೆ ನೀನೇ ಕೇಳಬೇಕಾಗ್ತದೆ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ತಾಯಿಂದಿರ ನಿಮ್ಮನ್ನ ನಾನು ವಿನಂತಿಸ್ಕೊಳ್ತೇನೆ, ನೀವು ಪ್ರತಿದಿನ ನೀವು ಒಂದು 10 ನಿಮಿಷ ಈ ಶಿವಯೋಗವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟು ನೋಡ್ರಿ. ನಿಮ್ಮ ಮನಸ್ಸು ಎಷ್ಟು ಪ್ರಫುಲ್ಲತೆ ಇರ್ತದೆ, ಎಷ್ಟು ಆನಂದ ಇರ್ತದೆ, ಬದುಕಿನಲ್ಲಿ ಅದು ಎಷ್ಟರ ಮಟ್ಟಿಗೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ತದೆ ಅನ್ನತಕ್ಕಂಥದನ್ನು ಕಂಡುಕೊಳ್ಬೇಕು. ಅದಕ್ಕಾಗಿ ಮೊಟ್ಟ ಮೊದಲಿಗೆ ಶರಣರು ತ್ಯಾಗಾಂಗ ಅಂತೀವಿ. 3 ಹಂತ. ಮೊದಲು ತ್ಯಾಗಾಂಗವನ್ನು ಮಾಡು ನೀನು. ಅತ್ತಲಿದ್ದ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತಿರಿಸು. ಈ ಅನ್ಯ ವಿಷಯಕ್ಕೆ ತೆಗೆದುಕೊಂಡು ಹೋಗ್ತದೆ ಸ್ವಾಮಿ ಇದು. ಇದರ ಬದುಕೇ ಹಾಗೆ ಇದು. ಅಂಡನವ ನೇರಿನ ಸೊಣಗ ಕಂಡನ ಬಿಡದು ತನ್ನ ಮುನ್ನಿನ ಸ್ವಭಾವ. ಸುಡುವ ಮನವಿದು ವಿಷಯಕ್ಕೆ ಹರಿಯುವುದು. ಇದು ಸಾಮಾನ್ಯ ಮನಸ್ಸಲ್ರಿ, ಇದು ಹರಿತದ. ಹೇಗೆ ಹರಿತದ ನೋಡ್ಬೇಕು. ಅದಕ್ಕೆ ನನ್ನ ಮನ ಹತ್ತಿ ಹಣ್ಣು ನೋಡಯ್ಯ, ವಿಚಾರಿಸಿ ನೋಡಿದರೆ ಹೊರಳಿಲ್ಲವಯ್ಯ. ಎಷ್ಟು ಬೇಡ್ಕೋತಾರ್ರಿ ಬಸವಣ್ಣ, ಬೇಡ್ಕೋತಾರೆ, ತಳಮಳಿಸ್ತಾರ್ರಿ. ನಮ್ಮನ್ನ ನಾವೇ ಅವಲೋಕನ ಮಾಡಿಕೊಳ್ಬೇಕ್ರಿ. ಸೆಲ್ಫ್ ರಿಯಲೈಸ್. ಯಾರು ಪರಿಪೂರ್ಣರಲ್ಲ ಇಲ್ಲಿ, ಯಾರು ಪರಿಪೂರ್ಣರಲ್ಲ. ನೋ ಮ್ಯಾನ್ ಪರ್ಫೆಕ್ಟ್, ನೋ ಪ್ರೊಫೆಕ್ಟ್ ಪರ್ಫೆಕ್ಟ್, ಇಸ್ ಗಾಡ್ ಓನ್ಲಿ ಪರ್ಫೆಕ್ಟ್. ಈ ಜಗತ್ತಿನಲ್ಲಿ ಯಾವ ಮನುಷ್ಯನು ಪರಿಪೂರ್ಣ ಅಲ್ಲ, ಯಾವ ಮಹಾತ್ಮನು ಪರಿಪೂರ್ಣ ಅಲ್ಲ. ಮಹಾತ್ಮನ ತತ್ವಗಳು ಪರಿಪೂರ್ಣ ಅನ್ನತಕ್ಕಂಥ ಅರಿವು ನಮ್ಮೆಲ್ಲರಿಗೆ ಬರಬೇಕಾ. ಈ ರೀತಿ ಒಂದಿಷ್ಟು ನಮ್ಮನ್ನು ಅವಲೋಕನ ಮಾಡಿಕೊಡ್ಬೇಕು. ನಾನು ವಿನಂತಿಸ್ಕೊಳ್ತೇನೆ ಹೆಣ್ಣು ಮಕ್ಕಳಲ್ಲಿ. ನಿನ್ನೆ ಒಂದು ಘಟನೆ ನಡೀತು. ಅಪ್ಪ ಒಳ್ಳೆ ಮನುಷ್ಯನೇ ಆತ, ಒಂದಿಷ್ಟು ಕುಡಿದು ಬಂದುಬಿಟ್ಟಿದ್ದ ನಮ್ಮ ಹತ್ರ, ನಮ್ಮ ಮನೆಯೊಳಗೆ. ಅದಕ್ಕೆ ದಯಮಾಡಿ ಕೇಳ್ಕೊಳ್ತೇನೆ,
ಕುಡಿಯೋರು ಯಾರಾದ್ರೂ ಇದ್ರೆ ಕೈ ಮುಗಿದು ಕೇಳ್ಕೊಳ್ತೇನೆ. ನನ್ನ ಪ್ರವಚನಕ್ಕೆ ಕಾಣಿಕೆ ಕೊಡೋದಕ್ಕಿಂತ ಆ ಕುಡಿತದ ಚಟ ಇದ್ರೆ ಒಂದಿಷ್ಟು ಬಿಟ್ಟು ಹೆಂಡತಿ ಮಕ್ಕಳನ್ನ ಪ್ರೀತಿ ಮಾಡುವ ಮನಸ್ಸಿದ್ರೆ ಅದಕ್ಕಿಂತ ದೊಡ್ಡ ಯೋಗ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಏನ್ರಿ ಇವತ್ತು ಎಷ್ಟು ಹಾವಳಿ, ಎಷ್ಟು ಹಾವಳಿ ತನುವಿನಿಂದ ಎಷ್ಟು ಹಾವಳಿ ಆಗ್ತಾ ಇದೆ. ಇವತ್ತು ಚಟಗಳಿಂದ ಏನು ಹಾವಳಿ ಆಗ್ತಾ ಇದೆ, ಚಟಗಳಿಂದ ಎಷ್ಟು ಮನಸ್ಸುಗಳ ಹಾಳಾಗ್ತಾ ಇದೆ, ಇವತ್ತು ಎಷ್ಟು ಮನೆತನಗಳ ಹಾಳಾಗ್ತಾ ಇದೆ, ಎಷ್ಟು ಭಾವನೆಗಳ ಹಾಳಾಗ್ತಾ ಇದೆ. ಒಂದಿಷ್ಟು ಗಮನ ಕೊಡಬೇಕಾಗ್ತದೆ. ಅದಕ್ಕೆ ಶರಣ ಹೇಳುದು, ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ. ಬಸವಣ್ಣನ ವಿನಂತಿ ಇದೆಯಲ್ರಿ, ಬಹಳ ದೊಡ್ಡ ವಿನಂತಿ ರೀ ಬಸವಣ್ಣನದು. ಅದಕ್ಕೆ ಬಸವಣ್ಣ ಹೇಳ್ದ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುರಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಕಣ್ಣ ಬಣ್ಣಿಸಬೇಡ, ಇದಿರರನ್ನು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ. ಇದು ಶಿವಯೋಗದ ವಚನ. ಇದು ಶಿವಯೋಗದ ವಚನ. ನಾವು ತಿಳ್ಕೊಂಡಿದ್ವಿ ಇದು ಯಾವ ವಚನ ಅಂತಂದ್ರೆ ಸಪ್ತ ಸೂತ್ರದ ವಚನ ಅಂತ ತಿಳ್ಕೊಂಡಿದ್ವಿ. ಇದು ಒಂದು ಶಿವಯೋಗದ ವಚನ. ಇದು ಕೊನೆಗೆ ಪ್ರಮಾಣ. ನಾನು ಅದಕ್ಕೆ ಮೊನ್ನೆ ಹೇಳಿದೆ, ಕುಮಾರಸ್ವಾಮಿ ಅವರಿಗೆ ಯಡಿಯೂರಪ್ಪನವರಿಗೆ ಇಬ್ಬರು ಕೂಡಿ ಸರ್ಕಾರ ಮಾಡುವಾಗ ಹೇಳಿದೆ, ಎಲ್ಲಾ ಸರ್ಕಾರ ಮಾಡುವವರಿಗೆ ಹೇಳ್ತೀನಿ, ಎಲ್ಲ ಸರ್ಕಾರಿ ನೌಕರಿಗೆ ತಗೊಳ್ಳುವಾಗ, ನಮ್ಮಂತ ಸ್ವಾಮಿಗಳು ದೀಕ್ಷೆ ತೆಗೆದುಕೊಳ್ಳುವಾಗ, ರಾಜಕಾರಣಿಗಳು ಅಧಿಕಾರ ತೆಗೆದುಕೊಳ್ಳುವಾಗ ಆ ದೇವ್ರು ಈ ದೇವ್ರು ನೆನೆಸೋದಕ್ಕಿಂತ ಇದೊಂದು ವಚನ ಹೇಳ್ಬಿಟ್ಟು ಪ್ರಮಾಣ ಮಾಡಿ ಸ್ವೀಕರಿಸ್ಲಿ. ಇವರೆಲ್ಲರೂ ಸಾಕು ಈ ಜಗತ್ತಿನಲ್ಲಿ ದೇವ್ರು ಏನ್ ಬೇಕಾದ್ರೆ. ಎಷ್ಟು ದೊಡ್ಡದು, ಇದರಷ್ಟು ದೊಡ್ಡ ಶಿವಯೋಗದ ವಚನ ಯಾವುದೂ ಅಲ್ಲ. ಮೊದಲು ಕಳಬೇಡಪ್ಪ, ಕಳ್ಳತನ ಸಾಮಾನ್ಯವಾದದಲ್ಲ ಅದು. ಯಾವುದು ಕಳ್ಳಬೇಡ, ಕಳಬೇಡ ಅಂತ ಹೇಳೋದು ನಿನಗಲ್ಲ ಅದು. ನನ್ನ ಮನಸ್ಸಿಗೆ ಕಳ್ಳತನ ಮಾಡಬೇಡ, ನನ್ನ ಕಣ್ಣು ಕಳ್ಳತನ ಮಾಡ್ತಾ ಇದೆ, ನನ್ನ ಕಿವಿ ಕಳ್ಳತನ ಮಾಡ್ತಾ ಇದೆ, ನನ್ನ ನಾಲಿಗೆ ಕಳ್ಳತನ ಮಾಡ್ತಾ ಇದೆ, ನನ್ನ ಕೈ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಳ್ಳತನ ಮಾಡ್ತಾ ಇದೆ, ನನ್ನ ಕಾಲು ಗೊತ್ತಿಲ್ಲದ ರೀತಿಯಲ್ಲಿ ನನ್ನ ತಂದೆ ತಾಯಿಗೆ ಕಳ್ಳತನ ಮಾಡ್ತಾ ಇದೆ. ಕಳಬೇಡ. ಎಷ್ಟು ಕಳ್ಳತನ ಮಾಡ್ತಾ ಇದೀವಿ ಗೊತ್ತೇ ನಾವು? ಅಂತಿಂತ ಕಳ್ಳತನ ಮಾಡ್ತಿಲ್ರಿ ನಾವು ತಿಳ್ಕೊಂಡು ಜೈಲಲ್ಲಿರೋ ಕಳ್ರು ಅಂತ. ಜೈಲಲ್ಲಿರೋ ಕಳ್ರು ಅಲ್ಲ ಅವರು. ಅವ್ರು ಹೊಟ್ಟೆ ಪಾಡಿಗಾಗಿ ಏನು ಇಲ್ದಲಾರ್ದ ಕಳ್ಳತನ ಮಾಡಾರ. ನಾವು ಕ್ಷಣಕ್ಕೂ ಕಳ್ರು. ನಾವು ಕ್ಷಣಕ್ಕೂ ಕಳ್ಳರು. ನಾವು ನಮ್ಮಲ್ಲಿ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಪದಾರ್ಥದಲ್ಲಿ. ನಮ್ಮಲ್ಲಿ ಕಳಬೇಡ. ಬಸವಣ್ಣನ ಸೂತ್ರ ಅದು ಬಹಳ ದೊಡ್ಡ ಸೂತ್ರ, ಶಿವಯೋಗದ ಸೂತ್ರ. ಇದು ಯಾವ ಮತಕ್ಕೆ ಬೇಡ, ಯಾವ ಧರ್ಮಕ್ಕೆ ಬೇಡ, ಯಾರಿಗೆ ಬೇಡ, ಇದು ಯಾವ ಸಮಾಜಕ್ಕೆ ಬೇಡ ಈ ವಚನ, ಯಾವ ಸ್ವಾಮಿಗೆ ಬೇಡ ಈ ವಚನ. ಬಸವಣ್ಣನ ಪ್ರಮಾಣ ಇದೆಯಲ್ರಿ, ಬಹಳ ದೊಡ್ಡ ಪ್ರಮಾಣ ಬಸವಣ್ಣನದು. ಕಳ್ಳತನ ಮಾಡಬೇಡ. ಪ್ರಾರಂಭ ಆಗೋದೇ ಮನುಷ್ಯನ ಜೀವನ ಕಳ್ಳತನದಿಂದ. ಇದಕ್ಕೆ ಮೊದಲಿಟ್ಟರು ಕಳಬೇಡ. ಅದಕ್ಕೆ ದುಡಿ ಅಂದ್ರು. ದುಡಿದ ನಂತರ ರೊಕ್ಕ ಬರ್ತ, ರೊಕ್ಕ ಬಂದ್ರೆ ಯಾಕೆ ಕಳ್ಳತನ ಮಾಡಕ್ ಹೋಗ್ತೀವಿ? ಆರ್ಥಿಕ ಭದ್ರತೆ ಆಯ್ತು ಅಂದ್ರೆ ಯಾಕೆ ಕಳ್ಳತನ ಮಾಡ್ತಾನ? ಅದಕ್ಕೆ ದುಡಿಯುವ ಕಾಯಕವೇ ಕೈಲಾಸ ಅಂದ್ರೆ. ಈ ರಾಷ್ಟ್ರವನ್ನ ಕಟ್ಟುವ ಪಾತ್ರದಲ್ಲಿ ಬಸವಣ್ಣ ಬಹಳ ದೊಡ್ಡ ಕೆಲಸ ಮಾಡಿದಾನ. ಅದಕ್ಕಾಗಿ ನಾವು ಹೇಳ್ತಾ ಇರ್ತೇವೆ, ಬಸವಣ್ಣನವರ ಧರ್ಮ ಇದು ರಾಷ್ಟ್ರ ಧರ್ಮ. ಈ ರಾಷ್ಟ್ರ ಉಳಿದ್ರೆ ಬಸವಣ್ಣ ಉಳಿತನ, ರಾಷ್ಟ್ರ ಉಳಿದ್ರ ಶಂಕರ ಉಳಿತನ, ರಾಷ್ಟ್ರ ಉಳಿದ್ರ ರಾಮಾನುಜ ಉಳಿತನ, ರಾಷ್ಟ್ರ ಉಳಿದ್ರ ಸ್ವಾಮಿ ವಿವೇಕಾನಂದ ಉಳಿತನ. ಲಿಂಗಾಯತ ಅಂತ ಹೇಳಿದ್ರೆ ಅದು ಜಾತಿ ಅಲ್ಲ. ಲಿಂಗಾಯತ ಅಂತಂದ್ರೆ ಈ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಪ್ರಜಾಧರ್ಮದ ಒಂದು ಸಂರಕ್ಷಣೆಯೇ ಲಿಂಗಾಯತ ಧರ್ಮ ಅನ್ನತಕ್ಕಂಥದ್ದು. ಪ್ರಜಾಧರ್ಮದ ಸಂರಕ್ಷಣೆ ಅದು. ಈ ಪ್ರಜಾಧರ್ಮದ ಸಂರಕ್ಷಣೆ ಎಷ್ಟು ದೊಡ್ಡ ಭಾವನೆ ಇತ್ತು ಬಸವಣ್ಣನವರಲ್ಲಿ. ರಾಷ್ಟ್ರ ಕಟ್ಟುವ ಪಾತ್ರ. ಕಳ್ಳತನ ಸುರಾಗ್ತದೆ. ಸೆಂಟ್ರಲ್ ಜೈಲು ಸಾಕಾಗ್ಲಿಲ್ಲ, ಪರಪ್ಪನ್ ಜೈಲು. ಎಷ್ಟು ಜನ ಇವ್ರನ್ನವ್ರು ಕೊಲ್ಲೋದು, ಇವ್ರು ಕೊಲ್ಲೋದು, ಮಕ್ಕಳು ಕೊಲ್ಲೋದು, ಕಳ್ಳತನ ಮಾಡೋದು. ಯಾಕೆ? ಸಂಸ್ಕಾರದ ಕೊರತೆ, ಯೋಗದ ಕೊರತೆ, ಅನುಭವದ ಕೊರತೆ, ಧರ್ಮದ ಚಿಂತನೆಯ ಕೊರತೆ. ಕಳಬೇಡ, ಕೊಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ.
ಹೋಗ್ಬೇಕು. 7 ಸೂತ್ರಗಳು ನಿಮಗೆ ತಿಳಿದಿರುವ ವಿಚಾರಧಾರನೆ. ಆದರೆ ಕೊನೆಗೆ ಒಂದು ಮಾತು ಇಟ್ಟಿದ್ದಾನೆ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇವೆಲ್ಲ ಪದಾರ್ಥ ತ್ಯಾಗ ಆಗಬೇಕ್ರಿ. ಮನುಷ್ಯನ ಭಾವನೆಯಲ್ಲಿ ಇವೆಲ್ಲ ಪದಾರ್ಥಗಳ ತ್ಯಾಗ ಆಗಬೇಕು. ಅದಕ್ಕಾಗಿ ಶರಣರು ದೇಹವನ್ನು ಮೊದಲು ಶುಚಿತ್ವ ಮಾಡಿದ್ರು. ದೇಹ ಶುಚಿತ್ವ ಆಗಲಾರದೆ ಮನಸ್ಸು ಶುಚಿತ್ವ ಆಗುವುದಿಲ್ಲ, ಮನಸ್ಸು ಶುಚಿತ್ವ ಆಗಲಾರದೆ ಆತ್ಮ ಶುಚಿತ್ವ ಆಗುವುದಿಲ್ಲ. ತನುವಿಗೆ ಪೂರಕ ಮನ, ಮನಕ್ಕೆ ಪೂರಕ ಆತ್ಮ, ಆತ್ಮಕ್ಕೆ ಪೂರಕ ತನು, ತನುವಿಗೆ ಪೂರಕ ಮನಸ್ಸು. ಈ ಒಂದಕ್ಕೊಂದು ಭಾವನೆ ಸಂಬಂಧ ಇರ್ತದ. ಇದು ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ. ಬಹಳ ಜನ ಹೇಳ್ತಾರ ನಮ್ಮ ತನು ಶುದ್ಧ ಅದ, ನಮ್ಮ ಮನಸ್ಸೇ ಲಿಂಗ ಅಲ್ಲ ಏನ್ರಿ. ಬಹಳ ಜನ ನಮ್ಮ ತನು ಶುದ್ಧ ಅದ, ನಮ್ಮ ಮನಸ್ಸೇ ಲಿಂಗ ಅಲ್ಲ. ಈ ಮನಸ್ಸು ಲಿಂಗ ಅದ ಅಂತ ಹೆಂಗೆ ಹೇಳೋದು ನಾವು? ನನ್ನ ಮನಸ್ಸು ಮಹಾಲಿಂಗ ಆಗದ, ತನು ಶುದ್ಧ ಆಗಿದೆ. ಇರ್ಬೋದಪ್ಪ, ಊಟ ಆದ್ಮೇಲೆ ಹೊಟ್ಟೆ ತೆಗೆದಿಡಕ್ಕಾಗುತ್ತ? ಒಳ್ಳೆದಾಟದ ಮೇಲೆ ಅಂಬಿಗರನ್ನ ಬಿಡಕ್ಕಾಗುತ್ತ? ಇದು ಬಹಳ ದೊಡ್ಡ ವಿಚಾರದಲ್ಲ. ಇತ್ತೀಚೆಗೆ ಲಿಂಗದ ಬಗ್ಗೆ ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಲಿಂಗ ಯಾಕೆ ಕಟ್ಕೋಬೇಕು, ಲಿಂಗ ಎದಕ್ಕೆ ಬೇಕು, ಲಿಂಗ ಯಾವ್ದಕ್ಕೋಸ್ಕರ ಬೇಕು? ನಮ್ಮ ಮನಸ್ಸು ಚಲೋ ಅದ, ನಮ್ಮ ಮನಸ್ಸು ಚಲೋ ಅದ. ಹೌದು ಸ್ವಾಮಿ, ಮನಸ್ಸು ಚಲೋ ಅದ, ಕಣ್ಣು ಚಲೋ ಅದ, ಇಲ್ಲ ಅಂದವ್ರು ಯಾರು? ಇದಕ್ಕೆಲ್ಲ ಮುಂದೆ ಉತ್ತರ ಕೊಡ್ತೀನಿ ನಾನು. ಇಲ್ಲಿ ಶರಣರು ಬಹಳ ಮುಖ್ಯವಾಗಿ ತನು, ಅದರ ಜೊತೆಗೆ ಮೊದಲು ಏನಿಟ್ಟು ಇದೇ ಅಂತರಂಗ ಶುದ್ಧಿ ಅಂತ. ಯಾಕೆ ಅಂತರಂಗ ಶುದ್ಧಿ ಇಟ್ರು? ಬಹಿರಂಗ ಯಾಕೆ ಇರಲಿಲ್ಲ? ಯಾಕೆ ಬಹಿರಂಗ ಶುದ್ಧಿ ಇರಲಿಲ್ಲ ಅವರು? ಅಂತರಂಗದಿಂದಲೇ ಪ್ರಾರಂಭವಾಗುವುದು ಹೊಗೆ, ಅಂತರಂಗದಿಂದಲೇ ಪ್ರಾರಂಭವಾಗುವುದು ಹೊಗೆತನ, ಅಂತರಂಗದಲ್ಲಿ ಇರುವುದು ದ್ವೇಷ, ಅಂತರಂಗದಲ್ಲಿ ಇರುವುದೇ. ಅದಕ್ಕಾಗಿ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅಂತರಂಗ ಶುದ್ಧಿ ಆಗಬೇಕು. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅನ್ನೋದಕ್ಕೊಂದು ವಚನ, ಎಷ್ಟು ಸುಂದರವಾದ ಕಥೆ ಇದೆ ಅಂದ್ರೆ, ಒಬ್ಬ ರಾಜ ಇದ್ದ, ಶಿವವರ್ಮ. ಶಿವವರ್ಮ ಅನ್ನತಕ್ಕಂಥ ರಾಜ ಇದ್ದ. ಅವನು ಶಿವವರ್ಮ ಅನ್ನತಕ್ಕಂಥ ರಾಜ ಏನು ಮಾಡ್ದ, ಈ ನಾಡಿನಲ್ಲಿ ಯಾರು ಸುಂದರವಾದಂತಹ ಚಿತ್ರಗಳನ್ನ ಬರೀತಾರ ಅವರಲ್ಲಿ ಇಬ್ಬರನ್ನ ಕರೆದುಕೊಂಡು ಬಾ ಅಂದ. ರಾಜ ಯಾವಾಗ ಹೇಳ್ದ, ಮಂತ್ರಿ ಇಬ್ಬರನ್ನ ಕರೆದುಕೊಂಡು ಬಂದ. ಮಂತ್ರಿ ಇಬ್ಬರನ್ನ ಕರೆದುಕೊಂಡು ಬಂದು ಏನು ಮಾಡ್ದ, ಇವರು ಈ ರಾಜ್ಯದಲ್ಲಿ ಬಹಳ ಸುಂದರವಾದಂತಹ ಚಿತ್ರಗಳನ್ನ ಬರೀತಕ್ಕಂಥವ್ರು, ಇವರಷ್ಟು ಸುಂದರವಾಗಿ ಚಿತ್ರವನ್ನು ಬರೆಯೋರು ಯಾರೂ ಇಲ್ಲ ಅಂತಾನೆ. ಆಗ ರಾಜ ಹೇಳ್ತಾನೆ, ನೀನು ಈ ಗೋಡೆಯ ಮೇಲೆ ಬರಿ, ನೀನು ಈ ಗೋಡೆಯ ಮೇಲೆ ಬರಿ, ನಿಮ್ಮಿಬ್ಬರ ಮಧ್ಯೆಯಲ್ಲಿ ಪರದೆ ಹಾಕುತ್ತೇನೆ, ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲರೂ ಕೊಡ್ತೇನೆ, ಬ್ರಷ್ ಕೊಡ್ತೇನೆ, ಪೇಂಟ್ ಕೊಡ್ತೇನೆ, ಪೇಪರ್ ಕೊಡ್ತೇನೆ, ಏನು ಬೇಕಾದ್ರೂ ಕೊಡ್ತೇನೆ, ತಗೋ. ನಮ್ಮೂರಿನಲ್ಲಿ, ನಿಮ್ಮ ಬೀದರ್ನಲ್ಲಿ ಒಬ್ರು ಇದ್ದಾರೆ. ಯಾರು ಯಾರೀ ಮನೆ ಹೋಗಿದ್ವಲ್ಲ ಪ್ರಸಾದಕ್ಕ? ಸೋಮಶೇಖರ. ಎಷ್ಟು ದೊಡ್ಡ ಕಲಾವಿದರು. ಅವ್ರು ಬರೆದಿರೋ ಚಿತ್ರಗಳು ನೋಡೋದೇ ಒಂದು ಆನಂದ. ಆ ರೀತಿಯಲ್ಲಿ ಇಬ್ರು ಕಲಾವಿದರು ಇದ್ರು. ಕಲಾವಿದರನ್ನ ತಂದು ರಾಜ ಇಟ್ಟಿದ್ದ. ರಾಜ ಇಟ್ಟಾಗ ರಾಜ ಹೇಳಿದ ಮಂತ್ರಿಗೆ, ಮಂತ್ರಿ ಇವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೊಡು. ಇವನು ಈ ಗೋಡೆಯ ಮೇಲೆ ಚಿತ್ರ ಬರೀಲಿ, ಇವನು ಈ ಗೋಡೆಯ ಮೇಲೆ ಚಿತ್ರ ಬರೀಲಿ. ಇವರಿಬ್ಬರಿಗೂ 15 ದಿವಸಗಳ ಕಾಲ ಅವಕಾಶವನ್ನ ಕೊಡೋಣ. 15 ದಿವಸಗಳ ಕಾಲ ಅವಕಾಶ ಆದ ನಂತರ ಇವರು ಯಾರು ಚೆನ್ನಾಗಿ ಚಿತ್ರ ಬರೆದಿದ್ದಾರೆ ಅವರಿಗೆ ಬಹುಮಾನವನ್ನ ಕೊಡೋಣ. 15 ದಿವಸಗಳ ಕಾಲ ಮುಗಿತು. ಮಂತ್ರಿ ಹೋಗಿ ರಾಜನಿಗೆ ಹೇಳ್ದ, ಇವರಿಬ್ಬರು ಸುಂದರವಾದ ಚಿತ್ರವನ್ನ ತೆಗೆದಿದ್ದಾರೆ, ನೀನು ಬಂದು ನೋಡು ಮಹಾರಾಜ ಅಂದ. ಮಹಾರಾಜ ಬಂದು ನೋಡ್ತಾನೆ, ರವಿವರ್ಮ ಬಹಳ ಸುಂದರವಾದ ಚಿತ್ರವನ್ನ ಬರೆದಿದ್ದಾನೆ. ಕೈಲಾಸದಲ್ಲಿ ಶಿವ ಯೋಗ ಧ್ಯಾನದಲ್ಲಿ ಕುಳಿತಿರ್ತಕ್ಕಂಥದ್ದು, ತಲೆಯ ಮೇಲೆ ಗಂಗೆ ಹರಿತಾ ಇದೆ, ಧ್ಯಾನಾಸಕ್ತನಾಗಿರ್ತಕ್ಕಂಥ ಶಿವನ ಚಿತ್ರವನ್ನ ನೋಡಿ ರಾಜ ಹೇಳ್ತಾನೆ ಮಂತ್ರಿಗೆ, ಇವನು ಬಹಳ ಸುಂದರವಾದ ಚಿತ್ರವನ್ನ ಬರೆದಿದ್ದಾನೆ ಮಂತ್ರಿ, ಅದಕ್ಕಾಗಿ ಇವನಿಗೆ ಬಹುಮಾನವನ್ನ ಕೊಡೋಣ. ಆಗ ಮಂತ್ರಿ ಹೇಳ್ತಾನೆ, ಮಹಾರಾಜ ಯಾಕೆ ಅವಸರ ಮಾಡ್ತೀಯ? ಇವನು ಬರೆದಿರುವ ಚಿತ್ರ, ಆದ್ರೆ ಇವನಿಗಿಂತ ಇನ್ನೊಬ್ಬನನ್ನ ಬರೀಲಿಕ್ಕೆ ಬಿಟ್ಟಿದ್ದೇವೆ. ಅವನು ಹೇಗೆ ಬರೆದಿದ್ದಾನೆ ನೋಡೋಣ, ಅವನು ಬರೆದಿರೋ ಚಿತ್ರವನ್ನ ನೋಡಿ ತೀರ್ಮಾನ ಮಾಡೋಣ ಅಂತ ಹೇಳ್ತಾನ. ಇವನು ಬಹಿರಂಗವಾಗಿರ್ತಕ್ಕಂತಹ ಬಹಳ ಸುಂದರವಾಗಿರ್ತಕ್ಕಂಥ ಚಿತ್ರಣವನ್ನ 15 ದಿವಸಗಳ ಕಾಲ ಬಹಳ ಸುಂದರವಾದಂತ ವರ್ಣಚಿತ್ರವನ್ನ ತೆಗೆದಿರ್ತಾನೆ. ಅವರ ಮಧ್ಯದಲ್ಲಿ ಹಾಕಿರ್ತಕ್ಕಂಥ ಪರದೆಯನ್ನು ತೆಗೆದ್ರ ರವಿವರ್ಮ ಗೋಡೆಯ ಮೇಲೆ ಚಿತ್ರ ಬರೆದಿದ್ರ, ಶಿವವರ್ಮ ಗೋಡೆಯ ಒಳಗೆ ಚಿತ್ರ ಬರೆದಿದ್ರ. ಮಂತ್ರಿಗೆ ನೋಡ್ದ ರಾಜ ಅಂದ, ಅಲ್ಲ ಮಂತ್ರಿ, ಇವನು ಗೋಡೆ ಮೇಲೆ ಬರ್ದಾನ, ಇವನು ಗೋಡೆ ಒಳಗೆ ಬರ್ದ. ಇದೇ ಚಿತ್ರ ಇವನು ಗೋಡೆ ಒಳಗೆ ಬರ್ದಾನ, ಯೋಗೀಶ್ವರ ಚಿತ್ರ ಇವನು ಹೊರಗೆ ಬರ್ದಾನ. ಇವನಿಗಿಂತ ಇವನೇ ಬಹಳ ಅದ್ಭುತವಾದಂತಹ ಕಲೆಗಾರ.
ಅದಕ್ಕಾಗಿ ಇವನಿಗೆ ಬಹುಮಾನ ಕೊಡೋಣ. ಕೊಡುವ ಪೂರ್ವದಲ್ಲಿ ಅವನು ಹೇಗೆ ಬರೆದಿದ್ದಾನೆ ಅಂತ ಆದ್ರೂ ಕೇಳೋಣ. ಆ ಸಂದರ್ಭದಲ್ಲಿ ಮಹಾರಾಜರು ಕೇಳ್ತಾರೆ, ನೀನು ಹೇಗೆ ಬರೆದಿದ್ದೀಯ ಶಿವವರ್ಮ? ಆವಾಗ ಶಿವವರ್ಮ ಹೇಳ್ತಾನೆ, ಮಹಾರಾಜರೇ, ನೀವು ಕೊಟ್ಟಿರುವ ಬ್ರಷ್ ಮುಟ್ಟಿಲ್ಲ, ನೀವು ಕೊಟ್ಟಿರುವ ಬಣ್ಣಗಳನ್ನು ಮುಟ್ಟಿಲ್ಲ, ನೀವು ಕೊಟ್ಟಿರುವ ಪರಿಕರಗಳನ್ನು ಮುಟ್ಟಿಲ್ಲ. ನಾನು 15 ದಿವಸಗಳ ಕಾಲ ಹಗಲು ರಾತ್ರಿ ಈ ಗೋಡೆಯನ್ನ ತಿಕ್ಕಿ 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 ಕನ್ನಡಿಯೋಪಾದಿಯಲ್ಲಿ ಮಾಡಿದ್ದೇನೆ. ರವಿವರ್ಮ ಬರೆದಿರ್ತಕ್ಕಂಥ ಚಿತ್ರದ ಪ್ರತಿಬಿಂಬ ಇದರ ಒಳಗಡೆ ಬಿದ್ದಿದೆ. ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೆ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ. ಶಿವಯೋಗ ಅಂದ್ರೆ ಹಿಂಗೆ, ಒಳಗೊಂದು ಹೊರಗೊಂದಲ್ಲ. ತಿಳಿತಿಲ್ಲ? ಶಿವಯೋಗ ಅಂತ ಹೇಳಿದ್ರ ಒಳಗೊಂದು ಹೊರಗೊಂದಲ್ಲ. ಅದು ಒಳಗಡೆ ಏನಿದೆ ಅದು ಹೊರಗಡೆ, ಹೊರಗಡೆ ಏನಿದೆ ಅದು ಒಳಗಡೆ. ಅದಕ್ಕೆ ಮೊದಲು ತ್ಯಾಗಾಂಗವನ್ನು ಮಾಡು ನೀವು. ಅಂತರಂಗದಲ್ಲಿ ಬಹಿರಂಗದಲ್ಲಿ ಒಂದಿಷ್ಟು ಕೆಟ್ಟ ವಿಚಾರಗಳನ್ನು ತೆಗಿಬೇಕಾಗ್ತದೆ. ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯತ್ತ, ಸುದ್ದಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯತ್ತದೆ. ಸ್ವಾಮೀಜಿ, ನಾನು ಕೆಟ್ಟದನ್ನು ನೋಡುವುದನ್ನು ಬಿಟ್ಟಿದ್ದೇನೆ, ಕೆಟ್ಟದನ್ನು ಕೇಳುವುದನ್ನು ಬಿಟ್ಟಿದ್ದೇನೆ, ಕೆಟ್ಟದನ್ನು ಮಾತನಾಡುವುದನ್ನು ಬಿಟ್ಟಿದ್ದೇನೆ, ಕೆಟ್ಟದನ್ನು ಮುಟ್ಟುವುದನ್ನು ಬಿಟ್ಟಿದ್ದೇನೆ, ಕೆಟ್ಟ ಜಾಗಕ್ಕೆ ಹೋಗುವುದನ್ನು ಬಿಟ್ಟಿದ್ದೇನೆ. ಮುಂದೆ ಏನು ಸ್ವಾಮಿ? ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ಗಣನೆನವು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ತ್ಯಾಗಾಂಗ ಭೋಗಾಂಗ. ತ್ಯಾಗ ಮಾಡದೆ ಇಲ್ಲೋ ಭೋಗ ಮಾಡಬೇಕು. ಏನು ಮಾಡಬೇಕು? ವಚನದಲ್ಲಿ ನಾಮಾಮೃತ ತುಂಬಿ. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಂತಿರಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನೆಯ. ವಚನದಲ್ಲಿ ನಾಮಾಮೃತ. ಮೃದುವಚನಗಳೇ ಸಕಲ ಜಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ. ಶಿವಯೋಗ ಇದು. ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಮಾತೆಂಬುದು ಜ್ಯೋತಿರ್ಲಿಂಗ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ವಚನದಲ್ಲಿ ನಾಮ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ಮೂರುತಿ ಅಂದ್ರೆ ಏನು? ಲಿಂಗ ಅಲ್ಲ ಅದು, ಲಿಂಗ ಅಲ್ಲ. ಕಾಣುವ ಎಲ್ಲ ಪ್ರತಿಯೊಂದು ಜೀವರಾಶಿಗಳೆಲ್ಲವೂ ದೇವರ ಸ್ವರೂಪ. ನಯನದಲ್ಲಿ ನಿಮ್ಮ ಮೂರುತಿ. ಶಿವಯೋಗಿ ಆದವನ ಸ್ಥಿತಿ ಅದು. ಬಾಲ್ಕಿ ಪಟ್ಟದ ದೊಡ್ಡಪ್ಪನವ್ರ ಹತ್ರ ಹಂಗಿತ್ತು ಸ್ಥಿತಿ. ಅತನಿ ಶಿವಯೋಗಿಗಳ ಹತ್ರ ಇದ್ರು ಆ ಸ್ಥಿತಿ. ತೋಂಟದ ಯಡಿಯೂರು ಸಿದ್ದಲಿಂಗೇಶ್ವರನ ಹತ್ರ ಇತ್ತು ಆ ಸ್ಥಿತಿ. ಪ್ರಭುದೇವರ ಹತ್ರ ಇತ್ತು ಆ ಸ್ಥಿತಿ. ಅಕ್ಕ ಮಹಾದೇವಿಯವರ ಹತ್ರ ಇತ್ತು ಸ್ಥಿತಿ. ಅತಿನಿ ಶಿವಯೋಗಿಗಳು ಎಲ್ಲೂ ಧರ್ಮ ಪ್ರಸಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅತಿನಿ ಶಿವಯೋಗಿಗಳು ಎಲ್ಲೂ ಧರ್ಮ ಪ್ರಸಾರ ಮಾಡ್ಲಿಕ್ಕೆ ಮಠ ಬಿಡ್ಲಿಲ್ಲ. ಆದ್ರೆ ಅತಿನಿ ಶಿವಯೋಗಿಗಳನ್ನ ನೆನೆಸಲಾರದವರೇ ಯಾರು ಇಲ್ಲ. ನಾವು ಊರೂರು ತಿರುಗಾಡಕತ್ತೀವಿ, ನಮ್ಮನ್ನು ಕೇಳೋರೇ ಹೇಳೋದು ನಿಮ್ಗೆ ಅರ್ಥ ಆಯ್ತಲ್ಲ? ಅದು ಮಾತನಾಡುವುದಲ್ಲ, ಅದು ಅನುಭವಿಸುವುದು. ಅತಿನಿ ಶಿವಯೋಗಿಗಳಂದ್ರೆ ಹಂಗಿದ್ರು 20ನೇ ಶತಮಾನದಲ್ಲಿ ಎಷ್ಟು ದೊಡ್ಡ ಶಿವಯೋಗಿ, ಎಷ್ಟು ದೊಡ್ಡವರಪ್ಪ ಅವರು, ಎಂತಹ ದೊಡ್ಡ ಯೋಗಿಗಳು ಅವರು. ಅವ್ರು ಯಾವ ರೀತಿ ಪೂಜೆ ಮಾಡ್ತಿದ್ರು ಗೊತ್ತೇನ? ಶಿವಯೋಗ ಅಂದ್ರ, ಶಿವಯೋಗ ಅಂದ್ರೆ ಹೇಗ್ ಮಾಡ್ತಿದ್ರು ಗೊತ್ತೇನ? ಅತಿನಿ ಶಿವಯೋಗಿಗಳು ಬೆಳಿಗ್ಗೆ ಎದ್ದೇಳ್ತಿದ್ರು. ಎಷ್ಟೊತ್ತಿಗೆ? 3 ಗಂಟೆಗೆ ಹೇಳ್ತಿದ್ರು ಶಿವಯೋಗಿ. ಗಾಂಧಾರಿ ಮಾಂಧಾರಿ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು, ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ ಲಿಂಗವ ಪೂಜಿಸಬೇಕು. ಮಲಗಿರ್ತ ಸತಿಯರ ನೆಪ್ಪಿಸದ ಮುನ್ನ ಲಿಂಗವ ಪೂಜಿಸಬೇಕು. ಏನ್ ಪೂಜೆ ಮಾಡೋದ್ರಿ? ಯೋನಿ ಯೋಗ ಮಾಡ್ಬೇಕು. ಅದ್ಭುತ, ಇಷ್ಟು ಅದ್ಭುತ. ಶಿವಯೋಗಿಗಳು ಎದ್ದೇಳುತ್ತಿದ್ರು. ಬೆಳಿಗ್ಗೆ ಎದ್ದು ಶಿವಯೋಗಿಗಳು ಜಳಕ ಮಾಡುವ ಪೂರ್ವದಲ್ಲಿ ಅವರ ಮಠದ ಮುಂದೆ ಒಂದು ಪಾರಿಜಾತದ ಗಿಡ ಇತ್ತು. ಆ ಪಾರಿಜಾತದ ಗಿಡದ ಮುಂದ ಹೆಂಡಿ ಸಾರಿಸ್ತಿದ್ರು. ಹೆಂಡಿ ಸಾರಿಸಿ ಒಂದು ಬಿಳಿ ಬಟ್ಟೆ ಹಾಸ್ತಿದ್ರು ಶಿವಯೋಗಿಗಳು. ಜಳಕ ಮಾಡಕ್ ಹೋಗ್ತಿದ್ರು ಶಿವಯೋಗಿಗಳು. ಜಳಕ ಮಾಡಿ ಬರೋದ್ರೊಳಗ ಗಾಳಿಗೆ ಅಲ್ಲಾಡಿ ಬಿದ್ದಿದ್ರ ಹೂ ತಗೊಂಡು ಪೂಜೆಗೆ ಇಡ್ತಿದ್ರು.
ಸರ್ವ ಜೀವಿಗಳಿಗೆ ಹಿಂಸೆಯ ಮಾಡದಿರುವುದೇ ಪ್ರಥಮ ಪೂಜೆ ನೋಡ. ಶಿವಯೋಗ ಅಂದ್ರೆ ಅಷ್ಟು ಸೂಕ್ಷ್ಮ. ಸರ್ವ ಜೀವಿಗಳಿಗೆ ಹಿಂಸೆಯ ಮಾಡದಿರುವುದೇ ಪ್ರಥಮ ಪೂಜೆ ನೋಡ. ಒಂದು ಹೂ ಕೀಳಲಿಲ್ಲ, ಯಾಕ? ಜೀವಾಧಾರ. ನಾವು ಲಿಂಗ ಪೂಜೆ ಮಾಡ್ತೀವಿ, ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗಿರ್ತೀವಿ, ಬರುವಾಗ ಯಾರ್ಯಾರು ಕಾಂಪೌಂಡರ್ ಹೂ ಅದೆಲ್ಲ ಕತ್ಕೊಂಡ್ಬಂದ್ಬಿಡೋದು. ಅದು ಹೋಗೋದು ಒಂದೊಂದಿಷ್ಟು ಕಬ್ಬಣದ ಪಕ್ಕೆನೂ ಬೇರೆ ತಗೊಂಡೋಗೋದು. ನಮ್ಮ ಪೂಜೆ, ನಮ್ಮ ಶಿವಯೋಗ, ನಮ್ಮ ಮನಸ್ಸು, ನಮ್ಮ ಭಾವನೆ, ಮಂದಿ ಕಾಂಪೌಂಡಿಗೆ ಹೂ ಕದ್ದು ಬಿಡೋದು, ತಂದಿಡೋದು. ನೀರಾಕಿಲ್ಲ, ಹೂ ತಂದಿ. ಉಸುರೇ ಪರಿಮಳವಿರಲು ಕುಸುಮದ ಹಂಗೆ ಇದ್ದ ಕಯ್ಯ. ಉಸುರೇ ಪರಿಮಳವಿರಲು ಕುಸುಮದ ಹಂಗೆ ಇದ್ದ ಕಯ್ಯ. ಶಿವಯೋಗ ಅಂತಂದ್ರೆ ಸಾಮಾನ್ಯ ಸ್ಥಿತಿ ಅಲ್ರಿ, ಅದು ಶರಣರ ಸ್ಥಿತಿ. ಏನು ಎಂತಹ ಯೋಗ ಅದು, ಎಂತಹ ಯೋಗ, ಎಂತಹ ಜೀವನ. ತುನುವಿನಲ್ಲಿ ಶಿವಯೋಗ, ಮನದಲ್ಲಿ ಶಿವಯೋಗ, ಭಾವದಲ್ಲಿ ಶಿವಯೋಗ, ನೋಟದಲ್ಲಿ ಶಿವಯೋಗ, ಶಬ್ದದಲ್ಲಿ ಶಿವಯೋಗ, ರುಚಿಸುವ ರುಚಿಸಿನಲ್ಲಿ ಶಿವಯೋಗ. ನೋಡಬೇಕು, ಒಳ್ಳೆಯದನ್ನು ನೋಡ್ಬೇಕಂದ್ರೆ ವಚನದಲ್ಲಿ ನಿಮ್ಮ ನಾಮ ಅಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ಒಳ್ಳೆಯದನ್ನ ಕೇಳಬೇಕ್ರಿ, ಒಳ್ಳೆಯದನ್ನ ಕೇಳಬೇಕು. ದೇವ್ರು ಕಿವಿ ಎದಕ್ ಕೊಟ್ಟಾನ? ಎದಕ್ ಕೊಟ್ಟ? ಎದಕ್ ಕೊಟ್ಟ? ಪಕ್ಕದ ಮನೆ ಗಂಗಮ್ಮನ ಮಗಳು ಅಷ್ಟ ಕೇಳಬೇಕು ಏನ್ರಿ? ಪಕ್ಕದ ಮನೆ ಗಂಗಮ್ಮನ ಮಗಳು. ಈ ಜಗತ್ತಿನಲ್ಲಿ ವಾಕಿಂಗ್ ನ್ಯೂಸ್ ಪೇಪರ್ ಅಂತಂದ್ರೆ ಹೆಣ್ಮಕ್ಳಂತ. ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಸುಳ್ಳು. ನೀವಲ್ರವಾ ಆ ಕಡೆ ಹೇಳ್ಬಿಡ್ಬೇಕು, ನಿಮ್ಮ ಹತ್ರ ಯಾರು ಹೇಳಬಾರ್ದು ಅಂತ ಎಲ್ಲ ಕಡೆ ಅಂದ್ರೆ ದೇವರು ನಮಗೆ ಎದಕ್ಕೂ ಕೊಟ್ಟಿದ್ದಾನಂತಂದ್ರೆ ಇನ್ನೊಬ್ಬರ ವಿಚಾರಧಾರೆಗಳನ್ನು ಕೇಳುವುದಕ್ಕಾಗಿ ಎಲ್ಲ, ಇನ್ನೊಬ್ಬರ ವಿಚಾರಧಾರೆಗಳಿಗೆ ಸ್ಪಂದಿಸಿ ಅದಕ್ಕೆ ಉತ್ತರ ಕೊಡುವುದಕ್ಕಾಗಿ ನಮ್ಮ ಮನಸ್ಸುಗಳಿರಬೇಕು, ನಮ್ಮ ಭಾವನೆಗಳಿರಬೇಕು. ಕಿವಿಯಲ್ಲಿ ನಿಮ್ಮ ಕೀರುತಿ, ಮನದಲ್ಲಿ ನಿಮ್ಮ ಘನ ನೆನಹು ತುಂಬಿ. ಘನ ನೆನಹು ಅಂದ್ರೆ ಏನು? ಮೂರತ್ತು ಓಂ ನಮಃ ಶಿವಾಯ ಅಲ್ಲ, ಮೂರತ್ತು ಓಂ ನಮಃ ಶಿವಾಯ ಅಲ್ಲ. ಅದು ಘನ ನೆನಹು ತುಂಬಿ, ಒಳ್ಳೆಯ ಭಾವನೆ, ಒಳ್ಳೆಯ ವಿಚಾರ, ಒಳ್ಳೆಯ ಸುವಿಚಾರ, ಒಳ್ಳೆಯ ಸದ್ವಿಚಾರ. ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲಗಳ. ನಾವೊಂದು 20 ವಚನ ಕಲ್ತಿರ್ತೀವಿ, ಒಂದು 50 ವಚನ ಕಲ್ತಿರ್ತೀವಿ. ನಮ್ಮಂತ ಧರ್ಮ ಪ್ರಸಾರಕರು ಇಲ್ಲ ಅಂತ ನಮ್ಮ ಪಾಡಿ ನಾವು ಚೀರಾಡ್ತೀವಿ. ಎಲ್ಲಿ ಶಿವಯೋಗಿ, ಎಲ್ಲಿ ಚೆನ್ನಬಸವಣ್ಣ, ಎಲ್ಲಿ ಅಕ್ಕ ಮಹಾದೇವಿ, ಎಲ್ಲಿರಿ ಪ್ರಭುದೇವ, ಎಲ್ಲಿ ಅನಿಮಿಷಯ, ಎಲ್ಲಿಯ ಶಿವಯೋಗಿ? ಎಂತೆಂಥವರಾಗಿ ಹೋದ್ರು ಈ ಸಮಾಜದಲ್ಲಿ, ಎಂತೆಂಥವರಾಗಿ ಹೋದ್ರು. ಇವತ್ತು ವಚನ ಸಾಹಿತ್ಯವನ್ನು ನಮಗೆ ಕೊಟ್ಟು ಹೋಗಿರ್ತಕ್ಕಂತಹ ಫಕೀರಪ್ಪ ಹಳಕಟ್ಟಿ ಅವರು ಎಷ್ಟು ದೊಡ್ಡ ಶಿವಯೋಗಿಗಳು, ಎಷ್ಟು ದೊಡ್ಡ. ಅವರೆಲ್ಲ ಹೋಗಿಲ್ಲ ಅಂದ್ರೆ ವಚನ ಸಾಹಿತ್ಯನೇ ಇಲ್ಲ.